ನಮ್ಮನ್ನು ಎಚ್ಚರಿಸು. ಭಯಭಕ್ತಿಯುಳ್ಳವರಾಗಿ ನಿಮ್ಮಲ್ಲಿ ನಡೆಯುವಂತೆ ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ನೀ ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಇವರೆಲ್ಲರೂ ಸ್ವಾಮಿ, ಅವರ ಸಮಸ್ಯೆಗಳು ಏನಿದೆ ನೀನ್ ಬಲ್ಲವನಾಗಿದೆಯಪ್ಪ. ಅವರ ಪ್ರಾರ್ಥನೆಯಲ್ಲಿ ಕೂತು ನಿನ್ನಲ್ಲಿ ಮೊರೆ ಇಟ್ಟು ಬೇಡಿದಾಗ ಸ್ವಾಮಿ, ಆ ಒಂದು ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಅವರೆಲ್ಲರನ್ನು ನೀನು ಆಶೀರ್ವದಿಸು, ಬಲಪಡಿಸು ಕರ್ತ. ಈ ಒಂದು ವೇಳೆಯಲ್ಲಿ ಸ್ವಾಮಿ, ನಾವೆಲ್ಲರೂ ನಿನ್ನ ವಾಕ್ಯಗಳನ್ನು ಕಲಿಯುವುದಕ್ಕೆ ನಮಗೆ ಹೆಚ್ಚಿನ ಜ್ಞಾನವನ್ನು, ಬುದ್ಧಿಯನ್ನು, ಒಳ್ಳೆ ಆಲೋಚನೆಯನ್ನು ಕೊಟ್ಟು ನಮ್ಮನ್ನು ನಡೆಸು, ಕಾಯ್ದು ಕಾಪಾಡುತ್ತಾ ಬರಬೇಕೆಂದು ಪ್ರಭು ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಾದ ಲೋಕೇಶ್ ರವರಿಗೆ ಧನ್ಯವಾದಗಳನ್ನು ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ವಿಶೇಷ ಗೀತೆಯೊಡನೆ ನಾವು ದೇವರನ್ನ ಸ್ತುತಿಸುವ. ದೇವರ ಆತ್ಮನು ಯಾರಲ್ಲಿ ಪ್ರೇರೇಪಣೆ ಮಾಡುವಂತವರಾಗಿದ್ದಾರೋ ಅವರು ವಿಶೇಷ ಗೀತೆಯನ್ನ ಹಾಡಲು ವಿನಂತಿಸ್ತೇನೆ. ಬೆಳಕು ಮಾಗಿ ಸಂಜೆಯಾಯಿತು, ಸೂರ್ಯ ಹೋಗಿ ಚಂದ್ರ ಮೂಡಿತು, ಪಕ್ಷಿಗಳು ಗೂಡು ಸೇರಲು ತಲೆಯ ಬಾಗಿ ಜಪವ ಮಾಡುವೆ. ಬೆಳಕು ಮಾಗಿ ಸಂಜೆಯಾಯಿತು, ಸೂರ್ಯ ಹೋಗಿ ಚಂದ್ರ ಮೂಡಿತು, ಪಕ್ಷಿಗಳು ಗೂಡು ಸೇರಲು ತಲೆಯ ಬಾಗಿ ಜಪವ ಮಾಡುವೆ. ಮಕ್ಕಳೆಲ್ಲ ಬಹು ಮೋಹದಿ ಸನಿಹಕ್ಕೆ ನೀ ಕರೆದಿ, ಮಕ್ಕಳೆಲ್ಲ ಬಹು ಮೋಹದಿ ಸನಿಹಕ್ಕೆ ನೀ ಕರೆದಿ, ಅರಸಿ ಆಶೀರ್ವಾದಿಸಿದಿ, ನಿನ್ನ ಪ್ರೀತಿ ಪ್ರೇಮ ತೋರಿದಿ, ಹರಸಿ ಆಶೀರ್ವಾದಿಸಿದಿ, ನಿನ್ನ ಪ್ರೀತಿ ಪ್ರೇಮ ತೋರಿದಿ. ಬೆಳಕು ಮಾಗಿ ಸಂಜೆಯಾಯಿತು, ಸೂರ್ಯ ಹೋಗಿ ಚಂದ್ರ ಮೂಡಿತು, ಪಕ್ಷಿಗಳು ಗೂಡು ಸೇರಲು ತಲೆಯ ಬಾಗಿ ಜಪವ ಮಾಡುವೆ. ತಲೆಯ ಬಾಗಿ ಜಪವ ಮಾಡುವೆ, ತಲೆಯ ಬಾಗಿ ಜಪವ ಮಾಡುವೆ. ಈ ಒಂದು ಸಮಯದಲ್ಲಿ ಸಭಾಶಾಲೆಯ ಪಾಠವನ್ನ ತಿಳಿಸಿಕೊಡ್ತಕ್ಕಂಥವರು ನಮ್ಮ ಹಿರಿಯ ಬೋಧಕರಾದ ಎಂ ರಾಜುರವರು. ಬೋಧಕರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಹಾಗೂ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯ ಕುಟುಂಬದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಈ ದಿನದ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡಲು ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುವಂತವಳಾಗಿದ್ದೇನೆ. ವಂದನೆಗಳು ಸಹೋದರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಕರ್ತನು ಮತ್ತೊಂದು ಅವಕಾಶವನ್ನ ದೈವಿಕ ಪಾಠಗಳನ್ನ ಕಲಿಯುವುದರ ಮುಖಾಂತರವಾಗಿ ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟದಕ್ಕಾಗಿ ದೇವರ ನಾಮಕ್ಕೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠವನ್ನು ಕಲಿಯುವಾಗೆ ಆತ್ಮನ ಸಹಾಯಕ್ಕಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಾತ್ಪರನಾದ ತಂದೆಯೇ, ಉನ್ನತೋನ್ನತನಾದ ದೇವರೇ, ನಜರೀತಿನ ಯೇಸುವೆ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರಪ್ಪ. ನಿನ್ನ ಪ್ರೀತಿ, ದಯೆ, ಕರುಣೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಹೊತ್ತಿನ ಪಾಠವನ್ನ ಕಲಿಯಲು ನಿನ್ನ ಕೃಪೆಯನ್ನ ನಮಗೆ ದಯಪಾಲಿಸು. ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡು. ನಾವು ಅಲ್ಪರು, ಅಯೋಗ್ಯರು ಸ್ವಾಮಿ, ಅಲ್ಪ ಜ್ಞಾನಿಗಳು. ಈ ಉನ್ನತವಾದಂತ ಆಲೋಚನೆಗಳನ್ನ ಗ್ರಹಿಸಿಕೊಳ್ಳಲು, ತಿಳುಕೊಳ್ಳಲು ಅಸಮರ್ಥರಾಗಿದ್ದೇವೆ. ಇಂತಹ ಅಸಮರ್ಥರಾದ ನಮ್ಮ ಜೀವಿತದಲ್ಲಿ ಸ್ವಾಮಿ, ಈ ಕೊನೆಯ ಕಾಲದಲ್ಲಿ ಸೈತಾನನ ಎದುರಿಸಿ ಜಯಶಾಲಿಗಳಾಗಲು ನಿನ್ನ ಬಲಕ್ಕಾಗಿ ನಾವು ನಿನ್ನ ಪಾದದ ಬಳಿಗೆ ಬಂದಿದ್ದೇವೆ. ಮತ್ತು ನೀನು ನಿನ್ನ ಬಲದಿಂದಲೇ ಸ್ವಾಮಿ, ನಿನ್ನ ಜ್ಞಾನದಿಂದ ನಮಗೆ ತಿಳಿಯಪಡಿಸು, ಕಲಿಸಿಕೊಡು ಮತ್ತು ನಮ್ಮೊಟ್ಟಿಗಿದ್ದು ನೀನೇ ಕಾರ್ಯ ಮಾಡು. ಸೈತಾನನ ಎಲ್ಲ ಆಲೋಚನೆಗಳನ್ನ ಧ್ವಂಸ ಮಾಡು. ಆತನ ವಿರುದ್ಧವಾಗಿ ಹೋರಾಡಿ ಗೆಲ್ಲುವಂತ ಶಕ್ತಿಯನ್ನು ಕೊಡು. ಯಾವುದೇ ವಿಷಯದಲ್ಲಿ ನಿನ್ನನ್ನು ನಂಬಿರುವಂತ
ಸ್ವಾಮಿ, ನಿನ್ನ ಮಕ್ಕಳಾದ ನಾವು ಮತ್ತೆ ಮತ್ತೆ ವಂಚಿಸಲ್ಪಡದೆ ಪರಿಶುದ್ಧವಾದ ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡು ಕಡೆ ತನಕ ನಿನ್ನವರಾಗಿ ಉಳಿದು ನೀನು ಬರುವಾಗ ಸ್ವಾಮಿ ನೀನು ನಮ್ಮನ್ನು ಒಪ್ಪಿಕೊಳ್ಳುವಂತೆಯೂ ನಿನ್ನ ಮುಂದೆ ನಾವು ಸ್ವಾಮಿ ಯಥಾರ್ಥವಾಗಿ ನಿಲ್ಲಲಿಕ್ಕಾಗುವಂತೆಯೂ ಕಾರ್ಯ ಮಾಡಿ. ಕೂಡಿ ಬಂದಿರುವಂತ ದೇವ ಮಂದೆಯನ್ನು ಆಶೀರ್ವದಿಸು ಸ್ವಾಮಿ. ನೀನು ನಮ್ಮೊಟ್ಟಿಗೆ ಮಾತನಾಡು. ಯೇಸು ಸ್ವಾಮಿ ಬೇಡಿದ್ದೇವೆ ಕರ್ತನೆ, ಆಮೆನ್. ಓಕೆ, ಇವತ್ತಿನ ಪಾಠ, ಭಾನುವಾರದ ಪಾಠ, ಒಬ್ಬ ವೈರಿ ಮಾಡಿದ ಕೆಲಸ ಎಂಬುದಾಗಿ. ಒಬ್ಬ ವೈರಿ ಮಾಡಿದ ಕೆಲಸ. ಈ ಭೂಮಿ ಮೇಲೆ ವೈರಿಗಳಿಲ್ಲದಂತ ಮನುಷ್ಯರು ಯಾರೂ ಇಲ್ಲ. ಈ ವೈರತ್ವ ಯಾಕೆ, ಹೇಗೆ, ಯಾವ ಕಾರಣಕ್ಕಾಗಿ ಹುಟ್ಕೊಳ್ತದೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇದಕ್ಕಿದ್ದಾಗೆ ಯಾವುದೋ ಒಂದು ಸಮಸ್ಯೆ ಆಗ್ತದೆ, ಆ ಸಮಸ್ಯೆಯಲ್ಲಿ ಗೊಂದಲ ಆಗ್ತದೆ. ಆ ಗೊಂದಲವನ್ನ ನಾವು ಪರಿಹರಿಸಿಕೊಳ್ಳಲಾಗದೆ ಹೋದಾಗ ಅದು ಇನ್ನೇನೋ ಆಗಿ ಕೊನೆಗೆ ಅದು ವೈರತ್ವವಾಗಿ ಬೆಳೆದು ಬಿಡ್ತದೆ. ಕೊನೆ ತನಕ ಅವರು ವೈರಿಗಳಾಗಿ ಉಳಿದು ಬಿಡ್ತಾರೆ. ಅದಕ್ಕೆ ಕಾರಣನೇ ಕೆಲವು ಸಾರಿ ನಾವು ಹುಡುಕಿದ್ರೆ ಕೆಲವೊಂದು ಕಾರಣಗಳು ನಮ್ಗೆ ಅರ್ಥ ಆಗ್ಬಹುದು, ಕೆಲವೊಂದು ಕಾರಣಗಳು ನಮ್ಗೆ ಅರ್ಥನೇ ಆಗದೆ ಹೋಗ್ಬಹುದು. ಅರ್ಥ ಆಗುವಂತ ಕಾರಣಗಳನ್ನ ನಾವು ತಿದ್ದುಕೊಳ್ಬಹುದು, ಅರ್ಥ ಆಗದಂತ ಕಾರಣಗಳನ್ನ ತಿದ್ದುಕೊಳ್ಳುವುದು ಬಹಳ ಕಷ್ಟ. ಆದ್ರೆ ನಾವು ಕಲಿತಕ್ಕಂತ ಪಾಠ, ಕೆಲವೊಂದು ವಿಷಯಗಳು ನಮಗೆ ಅರ್ಥವಾಗದಂತ ಪರಿಸ್ಥಿತಿಯಲ್ಲಿ ಅದನ್ನ ದೇವರು ಈ ಕೊನೆ ಕಾಲದಲ್ಲಿ ತನ್ನನ್ನ ಪ್ರೀತಿಸುವಂತ ತನ್ನ ಮಕ್ಕಳಿಗೆ ಅರ್ಥ ಮಾಡಿಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾನೆ ಮತ್ತು ಅದನ್ನ ಪದೇ ಪದೇ ನಮಗೆ ತಿಳಿಸಲು ಇಷ್ಟಪಡುವಂತ. ಉದಾಹರಣೆಗೆ, ಒಂದು ಮಗುವು ಶಾಲೆಗೆ ಹೋಗುವಾಗ ತಾಯಿ ಪ್ರತಿದಿನ ನೀನು ಹೋಗುವಾಗ ದಾರಿ ಉದ್ದಕ್ಕೂ ಮುಂದೆ ಎದುರು ಬರ್ತಕ್ಕಂಥ ಯಾವುದೇ ಪ್ರಾಣಿ ಆಗಲಿ, ವ್ಯಕ್ತಿ ಆಗಲಿ, ವಾಹನವಾಗಲಿ ಅವುಗಳ ಮೇಲೆ ಗಮನ ಇಡು. ಮತ್ತು ನಿನ್ನ ಅಕ್ಕಪಕ್ಕದಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಎಂತಕ್ಕಂಥ ಅರಿವಿರಲಿ. ಮತ್ತು ನಿನ್ನ ಮೇಲೆ ನಿನಗೆ ಹತೋಟಿ ಇರಲಿ. ಮತ್ತು ನೀನು ಅವಸರ ಮಾಡಬೇಡ, ನಿಧಾನವಾಗಿ ಹೋಗಿ ನಿಧಾನವಾಗಿ ಬಾ. ಇದು ತಾಯಿ ಮಗುವಿಗೆ ಹೇಳ್ತಾನೆ. ಪ್ರತಿದಿನ ಮಗು ಆಗಿದ್ದಾಗ ಈ ಮಾತುಗಳನ್ನ ಮಗು ಕೇಳಿಸ್ಕೊಳ್ತದೆ, ಅದು ಒಳ್ಳೇದೆಂದು ಭಾವಿಸ್ತದೆ, ಅದನ್ನ ಪಾಲನೆ ಮಾಡಿಕೊಂಡು ಬೆಳೀತದೆ. ಮುಂದೆ ಆ ಮಗು ಬೆಳೆದು ದೊಡ್ಡವನಾಗ್ತಾನೆ, ಅದೇ ಮಾತನ್ನ ತಾಯಿ ಮತ್ತೆ ಹೇಳ್ತಾಳೆ. ಆಗ ಆ ಬೆಳೆದು ದೊಡ್ಡವನಾದವನಿಗೆ ತಾಯಿ ಕೇಳ್ತಾನೆ, ಅಲ್ಲಮ್ಮ, ನಾನು ಚಿಕ್ಕವನಾಗಿದ್ದೆ, ಇದನ್ನ ಹೇಳ್ತಿದ್ದೆ, ನಾನು ಕೇಳ್ತಿದ್ದೆ, ಅದು ನಾನು ಕೇಳಿ ಕೇಳಿ ನನ್ನ ಮನಸ್ಸಿನಲ್ಲಿ ಹಾಗೆ ಇದೆ, ಅದನ್ನ ನಾನು ಮರೆಯಲ್ಲ. ಆದ್ರೂ ಯಾಕೆ ನೀನು ನಾನು ದೊಡ್ಡವನಾದ್ಮೇಲೆ ತಿರುಗಿ ಅದೇ ರೀತಿಯಾಗಿ ನನಗೆ ಈ ವಿಚಾರಗಳನ್ನ ತಿಳಿಸ್ತೀಯ? ತಾಯಿ ಹೇಳ್ತಾಳೆ, ನೀನು ಮರೆದಿಲ್ಲ ಅಂತ ನನಗೆ ಗೊತ್ತು, ಮರೆಯದೆ ಹೋದ್ರೂ ಕೂಡ ಅಪಾಯಗಳು ಎದುರಾಗುವಾಗ ನಮಗರಿವಿಲ್ಲದೆ ಬರ್ತದೆ. ಕೆಲವು ಸಾರಿ ನಾವು ಮರಿಬೇಕು ಅಂತ ಮರಿದಿಲ್ಲ, ನಮಗ ಗೊತ್ತಿಲ್ಲದೆ ಮರೆವಾಗ್ಬಿಡ್ತು. ನಮ್ಮ ಕೆಲಸದ ನಿಮಿತ್ತ, ನಮ್ಮ ಒತ್ತಡದ ನಿಮಿತ್ತ, ನಮ್ಮ ಅವಸರದ ನಿಮಿತ್ತ ಕೆಲವೊಂದು ನಿಯಮಗಳನ್ನ ನಮ್ಮ ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ. ನಾವು ನಮ್ಮ ಒಂದು ಕೆಲಸದ ಒತ್ತಡಗಳನ್ನ ಅವುಗಳನ್ನ ಬೇಗನೆ ಸಂಪೂರ್ಣಗೊಳಿಸಲು ಅಥವಾ ಮುಗಿಸಲು ನಾವು ಪಡುವಂತ ಅವಸರದಿಂದ ಪಾಲಿಸಬೇಕಾದ ನಿಯಮಗಳನ್ನ ಮರೆಯುವಂತ ಪರಿಸ್ಥಿತಿಗಳು ಬರ್ತವೆ. ಆಗ ನಮಗ್ ಗೊತ್ತಿಲ್ಲದೆ ಅವಘಡಗಳಾಗ್ತವೆ. ಇದಕ್ಕೆ ನಾನು ಹೋಗುವಾಗ ಈ ಮಾತನ್ನ ಹೇಳ್ತೇನೆ. ಒಂದ್ ವೇಳೆ ಅಂತ ಪರಿಸ್ಥಿತಿ ಬಂದ್ರೂ ಕೂಡ, ಎಂತ ಒತ್ತಡದಲ್ಲೂ ಸಹ ನೀನು ಮುಂದೆ ಹೊರಗಡೆ ಹೋಗುವಾಗ ಈ ಮಾತನ್ನ ಪ್ರತಿದಿನ ಹೇಳುವಾಗ ಇದು ಆ ಕ್ಷಣಕ್ಕೆ ಇಲ್ಲಿಂದ ನಿನ್ನ ನೆನಪಿನಲ್ಲಿ ಉಳ್ಕೊಳ್ತದೆ. ಅದನ್ನ ನೀನು ಮುಂದೆ ಆ ಪ್ರತಿ ಸಮಯದಲ್ಲೂ ಎಚ್ಚರದಿಂದ ಹೋಗುವಾಗ
ಅಂತ ಅವಘಡಗಳು ಆಗುವಂತ ಪರಿಸ್ಥಿತಿಯಲ್ಲಿಯೂ ನಿನ್ನ ಎಚ್ಚರಿಕೆಯಲ್ಲಿ ನೀನಿದ್ರೆ ನೀನು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತ ಬರಲು ಸಾಧ್ಯ. ನನಗೆ ಬೇಕಾಗಿರೋದು ಅದೇ ಮಗನೇ, ನಿನ್ನ ಸುರಕ್ಷತೆ. ತಾಯಿ ಮಗನ ಮೇಲಿನ ಪ್ರೀತಿಯಿಂದ ಅವನು ಬೆಳೆದು ದೊಡ್ಡವನಾದರೂ, ಅವನು ವಯಸ್ಸಾಗಿ ಮುದುಕನಾದರೂ ಈ ಮಾತನ್ನ ನಿಲ್ಸಲ್ಲ, ಹೇಳ್ತಾನೆ ಇರ್ತಾನೆ. ಯಾಕಂತಂದ್ರೆ ಆ ಮಾತಿನಿಂದಲೇ ಅವನು ಸುರಕ್ಷಿತವಾಗಿರ್ತಾನೆ. ಆ ಮಾತು ಅವನಿಗೆ ಸುರಕ್ಷತೆಯನ್ನು ನೀಡುತ್ತದೆ. ಆ ಮಾತು ಎಷ್ಟೋ ಸಾರಿ ಅಂತ ಅಪಾಯ ಅವಘಡಗಳಿಂದ ತಪ್ಪಿಸಿ ಅವನನ್ನ ಕಾಪಾಡಿರುತ್ತದೆ. ಇದು ಸತ್ಯ ಎಂಬುದಾಗಿ ಯಾವಾಗ ಅರ್ಥ ಮಾಡ್ಕೊಳ್ತದೆ ಅಂದ್ರೆ, ಆ ತಾಯಿ ಇದಕ್ಕಿದ್ದಾಗಿ ಒಂದ್ ದಿವಸ ತೀರ್ಕೊಳ್ತಾಳೆ. ಆಮೇಲೆ ಈ ಮಾತನ್ನ ಹೇಳೋರು ಯಾರು ಇಲ್ಲ. ಆ ಮಾತುಗಳು ನಿಧಾನವಾಗಿ ಮರಿತಾ ಹೋಗ್ತವೆ. ಅದು ಇವನಿಗೆ ಗೊತ್ತಿಲ್ಲದೆ ಆ ಮಾತುಗಳನ್ನ ಮರೆತಾಗ ಒಂದು ದಿವಸ ಇದಕ್ಕಿದ್ದಾಗೆ ಅವಘಡ, ಅಪಾಯ, ಅಪಘಾತ ನಡೆದು ಹೋಗ್ತದೆ. ಅದಾದ ಮೇಲೆ ವಯಸ್ಸಾದ ಮೇಲೆ ಆ ಮಾತುಗಳು ಕಿವಿಗೆ ಬೀಳದೆ ಇರೋದ್ರಿಂದ, ಅದು ನಮ್ಮನ್ನು ಎಚ್ಚರಿಸದೆ ಹೋಗೋದ್ರಿಂದ, ಅದನ್ನ ಸ್ವಲ್ಪ ಹೊತ್ತು ಗಮನಕ್ಕೆ ಆ ವಿಚಾರಗಳು ಬರದೆ ಹೋದ್ರಿಂದ ಅವಘಡ ನಡೆದು ಹೋಯಿತು. ಎಚ್ಚರಿಕೆ ತಪ್ಪು ಹೋಯಿತು, ಗಮನ ಬರಲಿಲ್ಲ. ಆಗ ಅವನಿಗೆ ಅರ್ಥ ಆಗ್ತದೆ, ತಾಯಿ ಯಾಕೆ ನಾನು ಬೆಳೆದು ದೊಡ್ಡವನಾಗಿದ್ರು, ನನ್ನನ್ನ ರಕ್ಷಿಸಿಕೊಳ್ಳುವಂತ ಶಕ್ತಿ ಇದ್ರು, ಎಲ್ಲ ತಿಳುವಳಿಕೆ ಇದ್ರು, ಸಣ್ಣ ಮಗುವಿಗೆ ಹೇಳ್ದಾಗೇನೆ ಹೇಳ್ತಾ ಇದ್ರು ಅನ್ನೋದು ಅವನಿಗಾಗ ಅರ್ಥ ಆಗ್ತದೆ. ತಾಯಿ ಇದ್ದಿದ್ರೆ ಈ ವರ್ಷ ಹೇಳ್ತಿದ್ಲು, ನಾನು ಹಾಗೆ ಮಾಡ್ತಿದ್ದೆ, ಈ ಅಪಾಯ ಬರ್ತೇನೆ. ಸತ್ಯವೇದದಲ್ಲಿ ಅನೇಕ ಪಾಠಗಳನ್ನ ದೇವರು ಹಾಗೆ ನಮ್ಗೆ ಪದೇ ಪದೇ ಹೇಳ್ತಾ ಹೋಗ್ತಾರೆ. ಯಾಕಂತಂದ್ರೆ ನೆನ್ನೆ ಹೇಳಿದಾಗ್ಲೇ ಈ ಕೊನೆ ಕಾಲದಲ್ಲಿ ಯುದ್ಧ ತೀಕ್ಷ್ಣವಾಗಿದೆ. ಆ ಯುದ್ಧದಲ್ಲಿ ಯಾವುದೇ ನಿಯಮಗಳನ್ನ ನಾವು ಮರೆತರೂ ಸಹ ಅಪಾಯ, ಅಪಘಾತಗಳು ಸಂಭವಿಸುವುದು ಕಷ್ಟ, ನಿಶ್ಚಯ. ಯಾವುದೇ ಕಾರಣಕ್ಕೂ ಅಪಾಯಕ್ಕೆ ಒಳಗ ಅಪಘಾತಗಳಾಗಬಾರ್ದು. ನಮಗೆ ಸಿಗಬೇಕಾದಂತ ನಿತ್ಯ ಜೀವದ ಬಾಧ್ಯತೆಗೆ ಯಾವ ಧಕ್ಕೆ ಆಗ್ಬಾರ್ದು. ನಾವು ಓಡುವಂತ ಓಟದಲ್ಲಿ ಯಾವುದೇ ರೀತಿಯಾದಂತ ನಿಧಾನ ಆಗ್ಬಾರ್ದು, ತಡೆ ಆಗ್ಬಾರ್ದು. ನಾವು ನಮ್ಮ ಓಟವನ್ನ ಸ್ಥಿರಚಿತ್ತದಿಂದ ಇನ್ನಷ್ಟು ವೇಗದಿಂದ ಓಡುವಾಗ ನಾವು ಬೇಗನೆ ಗುರಿ ಮುಟ್ಟಲಿಕ್ಕೆ ಬೇಕಾದಂತ ಒಂದು ಗಮನದ ವ್ಯವಸ್ಥೆಯನ್ನ ದೇವರು ಸದಾ ಕಾಲ ನಮ್ಮ ಎಚ್ಚರಿಕೆ ಇಟ್ಟಿದ್ದಾನೆ. ಆತನ ವಾಕ್ಯಗಳಿಂದ ನಮ್ಮನ್ನ ಎಚ್ಚರಿಸ್ತಾನೆ. ಈ ಭೂಮಿ ಮೇಲೆ ಸೈತಾನನನ್ನ ನಾವು ಹೋರಾಡಿ ಗೆಲ್ಲುವುದು ಒಂದೇ ಒಂದು ಬಲದಿಂದ, ಅದು ದೇವರ ವಾಕ್ಯದ ಬಲದಿಂದ ಮಾತ್ರ. ಅದನ್ನ ಯೇಸು ಕ್ರಿಸ್ತನು ಆ ಮತ್ತಾಯ ಬರೆಸುವ ವಾರ್ತೆ 4ನೇ ಅಧ್ಯಾಯದಲ್ಲಿ ಮುಂದೆ ಕಲಿತೀವಿ ಈ ವಿಷಯದಲ್ಲಿ ಹೇಗೆ ಗಾಡಿ ಇವರಿಗೆ ಹೇಳಿದ್ರು ಕೂಡ ಕೆಲವು ಸಾರಿ ಗಮನ ಇಟ್ಕೊಳ್ಳೋದಿಲ್ಲ, ಆದ್ರೂ ಆಗ್ತದೆ. ಇರ್ಲಿ, ಇದೇ ನಮ್ಮಲ್ಲಿ ಆಗುವಂತ ದೊಡ್ಡ ತೊಂದರೆ. ಇರ್ಲಿ, ಈಗ ನಾವು ದೇವರ ವಾಕ್ಯದ ಬಗ್ಗೆ ನಾವು ನೋಡುವಾಗ ದೇವರ ಬಾಯಿಂದ ಬಂದಂತ ಮಾತುಗಳು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಂದ ಬಾಯಿಂದ ಬಂದಂತ ಪ್ರತಿಯೊಂದು ಮಾತುಗಳು ಜೀವವುಳ್ಳ ವಾಕ್ಯಗಳಾಗಿವೆ. ಜೀವವುಳ್ಳ ವಾಕ್ಯಗಳು ದಿನನಿತ್ಯವೂ ನಮ್ಮ ಕಿವಿಗೆ ಬೀಳುವಾಗ ದೇವರ ಆಲೋಚನೆಗಳು, ದೇವರ ಭಾವನೆಗಳು, ದೇವರ ಒಂದು ಮುನ್ನೆಚ್ಚರಿಕೆ ಸಂದೇಶಗಳು ನಮಗೆ ಸದಾಕಾಲ ಸಿಗುತ್ತಾ ಹೋಗುವಾಗ ನಾವು ನಡೆಯಬೇಕಾದ ಮಾರ್ಗದಲ್ಲಿ ನಡೆದು ಬರಬಹುದಾದಂತ ಅಪಾಯಗಳಿಂದ ತಪ್ಪಿಸಿಕೊಂಡು ಸುರಕ್ಷಿತವಾಗಿ ಗುರಿ ಮುಟ್ಟುವುದಕ್ಕೆ ಸಾಧ್ಯತೆಯನ್ನು ಉಂಟು ಮಾಡುವಂತವುಗಳಾಗಿವೆ. ಅದಕ್ಕಾಗಿ ಈ ಕಥೆಯನ್ನ ಇವತ್ತು ನಾವು ನೋಡುವಂತರಾಗಿದ್ದೇವೆ. ಮತ್ತಾಯ ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನ. ದಯಮಾಡಿ
ಸತ್ಯವೇದ ಇದ್ದವರು ಯಾರಾದ್ರೂ ಓದಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತೆ ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 24ರಿಂದ 27ನೇ ವಚನ. ಓದ್ತೀರಾ? ಈ ಪಾಠಗಳನ್ನ ಕಲಿಯುವಾಗ ಕಲೀಲಿಕ್ಕೆ ಮನಸ್ಸುಳ್ಳವರಾಗಿ ಬಂದಿರುವಂತವರು ನಿಮ್ಮ ಬಳಿಯಲ್ಲಿ ಸತ್ಯವೇದವನ್ನ ಇಟ್ಕೊಳ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಇದರಿಂದ ಬಹಳ ಉಪಯೋಗ ಆಗ್ತದೆ. ಸೊ ನೇರವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡಲು ಸಾಧ್ಯ ಆಗ್ತದೆ. ಸೊ ದಯಮಾಡಿ ಸತ್ಯವೇದ ಇದ್ರೆ ಓದ್ರಿ, ಇಲ್ಲ ಅಂತಂದ್ರೆ ನಾನು ಓದ್ತೇನೆ. 24ನೇ ವಚನದಿಂದ 13ನೇ ಅಧ್ಯಾಯ 24ನೇ ವಚನದಿಂದ 27 ವಚನಗಳ ತನಕ. ಓಕೆ, ನಾನು ಓದ್ತೇನೆ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತು ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡು ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳಿದನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿಯು ಈ ಸಾಮ್ಯದಲ್ಲಿ ತನ್ನ ಹೊಲದಲ್ಲಿ ಒಳ್ಳೆಯ ಬೀಜಗಳನ್ನು ಮಾತ್ರ ಬಿತ್ತಿದ್ದ ಒಬ್ಬ ಹೊಲದ ಒಡೆಯನ ಕಥೆಯನ್ನು ತಿಳಿಸುತ್ತಾರೆ. ಆದ್ರೆ ಗೋಧಿಯೊಂದಿಗೆ ಹಣಜಿ ಅಂದ್ರೆ ಕಳೆ, ಇದು ಕೂಡ ಬೆಳೀತಾರೆ. ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಿದರು. ಮತ್ತಾಯ 13ನೇ ಅಧ್ಯಾಯ 27ನೇ ವಚನದಲ್ಲಿ, ಲೋಕದಲ್ಲಿ ಕೆಟ್ಟತನವು ಯಾಕೆ ತುಂಬಿದೆ ಎಂದು ಜನರು ಇಂದು ಪ್ರಶ್ನಿಸುತ್ತಾರಲ್ಲ, ಅದಕ್ಕೆ ಇದು ಹೋಲಿಕೆಯಾಗಿದೆ. ದೇವರು ಲೋಕದಲ್ಲಿ ಉಂಟು ಮಾಡಿದ್ದೆಲ್ಲವೂ ಒಳ್ಳೆಯದೇ ಆಗಿತ್ತು. ಹಾಗಿದ್ದಲ್ಲಿ ಕೆಟ್ಟದ್ದು ಯಾಕೆ ಇಲ್ಲಿ ಕಂಡು ಬರುತ್ತಿದೆ? ಆದಿಕಾಂಡ 1ನೇ ಅಧ್ಯಾಯ 31ನೇ ವಚನ ನಾವು ನೋಡ್ತೇವೆ. ದೇವರು ಈ ಲೋಕವನ್ನ, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನ ಸೃಷ್ಟಿ ಮಾಡಿದ ಮೇಲೆ ಆತನು ಬಂದು ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಇಷ್ಟೊಂದು ಉತ್ತಮವಾದಂತ ಒಳ್ಳೆಯದನ್ನ ದೇವರು ಸೃಷ್ಟಿ ಮಾಡದ ಇಲ್ಲಿ ಭೂಮಿ ಮೇಲೆ ಕೆಟ್ಟತನವು ಬಂದು ಸೇರ್ಕೋತು. ಹೇಗೆ ಸೇರ್ಕೋತು ಅಂತ ನಮಗೆ ಆದಿಕಾಂಡದಲ್ಲಿ ಓದಿದ್ರೆ ಗೊತ್ತಾಗ್ತದೆ. ಅಲ್ಲಿ ಸರ್ಪ ಬರ್ತದೆ, ಆ ಸರ್ಪದ ಹಿಂದೆ ಸೈತಾನ ಇರ್ತಾನೆ. ಸೈತಾನನು ಸರ್ಪವನ್ನ ಉಪಯೋಗಿಸ್ಕೊಂಡು ಹವ್ವಳನ್ನ ವಂಚಿಸ್ತಾನೆ, ಹವ್ವಳು ಆದಾಮನನ್ನ ವಂಚಿಸ್ತಾಳೆ. ಸೊ ಅವರಿಬ್ರು ಪಾಪ ಮಾಡಿಬಿಡ್ತಾರೆ. ಸೊ ಭೂಮಿಗೆ ಅವರಿಂದ ಪಾಪ ಪ್ರಾರಂಭ ಆಗ್ತದೆ. ಆದರೆ ಈ ಪಾಪ ಯಾಕೆ ಬಂತು, ಇದು ಬೆಳೆಯೋದಕ್ಕೆ ಯಾಕೆ ಬಿಟ್ರು, ಈ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಲೋಕದಲ್ಲಿ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಎಲ್ಲ ಮಾಡ್ತಿದ್ದಾರೆ ಮತ್ತು ಪ್ರತಿಯೊಬ್ಬರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸತ್ಯವೇದ ಓದುವಂತ ನಮಗೆ ಪಾಪದ ಮೂಲ ಏನು ಎಂಬುದಾಗಿ ಗೊತ್ತಾಗಿದೆ. ಸತ್ಯವೇದ ಓದದೇ ಇರ್ತಕ್ಕಂಥವ್ರಿಗೆ, ತಿಳಿದೇ ಇರ್ತಕ್ಕವರಿಗೆ, ಅವ್ರಿಗೆ ಪಾಪ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಪಿಲಾತನಿಗೆ ಯೇಸು ಸ್ವಾಮಿ ಪಿಲಾತನ ಪ್ರಶ್ನೆ ಮಾಡುವಾಗ ಪಿಲಾತನಿಗೆ ಸ್ವಾಮಿ ಹೇಳ್ತಾನೆ, ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೆ ಬಂದವನು ಎಂಬುದಾಗಿ. ಅವನು ಕೇಳ್ತಾನೆ, ಸತ್ಯ ಅಂದ್ರೆ ಏನು? ಸತ್ಯ ಅಂದ್ರೆ ಏನು ಅಂತಂದ್ರೆ ಒಳ್ಳೆದು ಕೆಟ್ಟದ್ದು, ಸುಳ್ಳು ಅಸತ್ಯ, ಹಾಗೂ ಒಳ್ಳೆದರ ಕೆಟ್ಟದರ ನಡುವಿನ ಅಂತರ ವ್ಯತ್ಯಾಸ ಅವನಿಗೆ ಗೊತ್ತೇ ಇಲ್ಲ.
ಎಲ್ಲವೂ ಸತ್ಯನೇ ತಿಳ್ಕೊಂಡ. ಸುಳ್ಳು ಕೂಡ ಸತ್ಯನೇ. ಇದು ಈ ಭೂಮಿ ಮೇಲೆ ತುಂಬಿ ತುಳುಕ್ತಾ ಇದೆ. ಈಗ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸುಳ್ಳಾಡುವುದನ್ನ ಪಾಪ ಎಂಬುದಾಗಿ ಯಾರು ಪರಿಗಣಿಸೋದಿಲ್ಲ. ತಪ್ಪು ಮಾಡುವುದು ತಪ್ಪು ಅಂತ ಇವತ್ತು ಜನಕ್ಕೆ ಅದರ ಒಂದು ಪರಿಜ್ಞಾನನೇ ಹೊರಟೋಗಿದೆ. ಅವ್ರೇನೇ ತಪ್ಪು ಮಾಡಿದ್ರು ತಪ್ಪೇ ಅಲ್ಲ ಅನ್ನೋ ಭಾವನೆಗೆ ಬಂದಿದ್ದಾರೆ. ಹೀಗಾಗಿ ಇಂಥ ಒಂದು ದುಸ್ಥಿತಿಗೆ ಈ ಲೋಕ ಬಂದು ನಿಂತಿದೆ. ಇದಕ್ಕೆ ಕಾರಣ ಏನು? ಸೊ ಇದರ ತಾತ್ಪರ್ಯವನ್ನ ಸ್ವಾಮಿ ಹೊಲದಲ್ಲಿ ನಡೆಯುವ ಬಿತ್ತನೆಯ ವಿಷಯದ ಕುರಿತು ನಮ್ಮ ಪರಿಜ್ಞಾನಕ್ಕೆ ತರುವಂತನಾಗಿದ್ದಾನೆ. ಪದೇ ಪದೇ ಈ ವಾಕ್ಯದ ಭಾಗದಿಂದ ತನ್ನ ಜನರನ್ನ ಎಚ್ಚರಪಡಿಸ್ತಾನೆ, ಬಲಪಡಿಸ್ತಾನೆ. ಮತ್ತು ನಾವು ನಡೆಯಬೇಕಾದಂತ ಒಂದೇ ಒಂದು ಮಾರ್ಗ, ಅದೇ ಮಾರ್ಗದಲ್ಲಿ ಅದೇ ಸತ್ಯವನ್ನ ಹಿಡ್ಕೊಂಡು ಅದೇ ನಂಬಿಕೆಯಿಂದ ನಾವು ಹೋರಾಟ ಮಾಡಬೇಕಾಗಿದೆ. ಇಲ್ಲಿ ಏನಪ್ಪಾ ಅಂದ್ರೆ, ದೇವರು ಮತ್ತು ಸೈತಾನನ ನಡುವಿನ ಹೋರಾಟದಲ್ಲಿ ದೇವರು ಈ ಭೂಮಿಯ ಮೇಲೆ ಮಾನವನ ಹಿತಕ್ಕಾಗಿ ಒಳ್ಳೆಯದನ್ನೇ ಸೃಷ್ಟಿ ಮಾಡಿದ್ದಾನೆ, ಒಳ್ಳೆಯದನ್ನೇ ಎದುರು ನೋಡ್ತಾ ಇದ್ದಾನೆ. ಈಗ ದೇವರು ಬಿತ್ತಿದ್ದು ಒಳ್ಳೆತನವನ್ನು, ಗೋಧಿ ಬಂದ್ಬಿಟ್ಟು ಒಳ್ಳೆತನ, ನೀತಿ ಅನ್ಕೊಳ್ಳೋಣ. ಈಗ ಇದಕ್ಕಿದಾಗಿ ಅಲ್ಲಿ ಕಳೆ ಬರ್ತದೆ, ಹಣಜೆ ಬರ್ತದೆ. ಇದನ್ನ ಕೆಲಸಗಾರರು ನೋಡ್ತಾರೆ. ಅಂದ್ರೆ ಒಳ್ಳೆತನವನ್ನ ಬಿತ್ತಿದ್ದನ್ನ ನೋಡಿದಂತ ವ್ಯಕ್ತಿಗಳು, ಒಳ್ಳೆತನದ ಬಗ್ಗೆ ಅರಿವಿದ್ದಂತ ವ್ಯಕ್ತಿಗಳು, ಗೋಧಿಯನ್ನ ಗೋಧಿ ಅಂತ ಅರ್ಥ ಮಾಡ್ಕೊಂಡಿದ್ದಂತ ಜನರು ಈ ಭೂಮಿ ಮೇಲೆ ಇದ್ದಾರೆ. ಅದು ಅವರಿಗೆ ಮಾತ್ರ ಗೊತ್ತು. ಆಗ್ಲೇ ಹೇಳ್ದೆ ನಾನು, ಸತ್ಯವೇದವನ್ನ ಓದುವಂತವರಿಗೆ ಮಾತ್ರ ಸತ್ಯ ಏನೆಂಬುದು ಗೊತ್ತು. ಸತ್ಯವನ್ನ ಓದದವರಿಗೆ ಸತ್ಯ ಏನೆಂಬುದು ಗೊತ್ತೇ ಇಲ್ಲ. ಆದುದರಿಂದ ಅವರು ಸುಳ್ಳನ್ನೇ ಸತ್ಯ ಎಂಬುದಾಗಿ ನಂಬಿಕೊಂಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ದೇವರ ಹೊಲದಲ್ಲಿ ಆ ಹೊಲದ ಯಜಮಾನನ ವೈರಿ ಬಂದು ರಾತ್ರಿಯಲ್ಲಿ ಹಣಜಿಯನ್ನೇ ಬಿತ್ತು ಹೋಗ್ತಾನೆ. ಈಗ ಕಳೆ ಬೆಳೀತದೆ, ಏನ್ ಬಿತ್ತುತ್ತೀವಿ ಅದು ಬೆಳಿಲೇಬೇಕು. ಸ್ವಲ್ಪ ದಿವಸ ಆದ್ಮೇಲೆ ಹಣಜಿನೂ ಬರ್ತದೆ, ಗೋಧಿನೂ ಬರ್ತದೆ. ಈಗ ಅಲ್ಲಿ ದಿನ ಕೆಲಸ ಮಾಡ್ತಿದ್ರು, ಅವ್ರು ಹೋಗಿ ನೋಡ್ತಾರೆ, ಅಲ್ಲಿ ಕಳೆ ಬಂದಿದೆ. ಅರೆ, ನಾವು ಬಿತ್ತಿದ್ದು ಗೋಧಿಯನ್ನ, ಈಗ ಕಳೆ ಬರ್ತಾ ಇದೆಯಲ್ಲ, ಎಲ್ಲಿಂದ ಬಂತು? ಈಗ ಅವರು ಒಂದು ಕೆಲಸವನ್ನ ಮಾಡ್ತಾರೆ, ನೇರವಾಗಿ ಯಜಮಾನ ಹತ್ರ ಹೋಗ್ತಾರೆ. ಸ್ವಾಮಿ, ನೀನೇ ತಂದು ಕೊಟ್ಟೆ, ನಾವೇ ಬಿತ್ತಿದ್ರು, ಒಳ್ಳೆ ಗೋಧಿಯನ್ನ ಕೊಟ್ಟೆ, ಒಳ್ಳೆದನ್ನ ಬಿತ್ತಿದ್ವಿ. ಆದ್ರೆ ಇದು ಹೇಗ್ ಸಾಧ್ಯ? ಅಣಜಿ ಬಿಡ್ತಾ ಇದೆಯಲ್ಲ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಈ ಲೋಕವು ದೇವರ ಸ್ವಾಸ್ಥ್ಯವಾದರೂ ಈ ಲೋಕದಲ್ಲಿ ದೇವ ಜನರು ಇದ್ದಾರೆ, ಅವರಿಗೆ ಮಾತ್ರ ದೇವರ ಒಳ್ಳೆತನ ಅರ್ಥ ಆಗ್ತದೆ, ಅರಿವಿರ್ತದೆ. ಅದನ್ನ ಅರ್ಥ ಮಾಡಿಕೊಳ್ಳುವಂತ ಕೃಪೆಯನ್ನ ದೇವರವರಿಗೆ ಕೊಟ್ಟಿದ್ದ. ಇದರಲ್ಲಿ ವೈರಿ ಮಾಡುವಂತ ಕೆಲಸ ಅವ್ರಿಗೆ ಅರ್ಥ ಆಗ್ತದೆ. ದೇವರ ಹೊಲ ಅಂದ್ರೆ, ದೇವರ ಹೊಲ ಅಂತಂದ್ರೆ ಸ್ವಾಸ್ಥ್ಯ. ಈ ಪಾಠ ಲೋಕದಲ್ಲಿರುವಂತ ದೇವರ ಸ್ವಾಸ್ಥ್ಯವಾದಂತ ಸಭೆ ತಾನು ತನ್ನ ಪರಿಶುದ್ಧವಾದಂತ ರಕ್ತವನ್ನ ಕ್ರಯಕ್ಕೆ ಕೊಟ್ಟು ತನ್ನ ಅಮೂಲ್ಯವಾದ ಪ್ರಾಣವನ್ನ ಮರಣಕ್ಕೆ ಒಪ್ಪಿಸಿ ಕೊಂಡುಕೊಂಡಂತ, ತನ್ನನ್ನ ಪ್ರೀತಿಸುವಂತ ಜನರಿರುವಂತ ಸ್ವಾಸ್ಥ್ಯ. ಅವನನ್ನು ಬರೀತಾನೆ, ನಾವು ದೇವರ ಹೊಲವು, ಆತನ ಸ್ವಾಸ್ಥ್ಯವೂ ಆಗಿದ್ದೇವೆ ಎಂಬುದಾಗಿ.
ಈ ಕೊನೆ ಕಾಲದಲ್ಲಿ ವಾಕ್ಯಗಳನ್ನ ಗಮನಿಸುವಾಗ ದೇವರಿಗೆ ಸಂಬಂಧಪಟ್ಟಂತ ಹೊಲ ದೇವರ ಸಭೆ, ದೇವ ಜನರಿರುವಂತ ದೇವರ ಸಭೆ. ಈಗ ಆ ಹೊಲ ಸಭೆಯಲ್ಲಿರ್ತಕ್ಕಂಥ ಜನರ ಹೃದಯ, ಮನಸ್ಸು. ಈಗ ಸೈತಾನನು ಲೋಕದಲ್ಲಿರ್ತಕ್ಕಂಥ ಎಲ್ಲರನ್ನ ತನ್ನ ವಶಕ್ಕೆ ತೆಗೆದುಕೊಂಡಿದ್ದಾನೆ. ಈಗ ಸತ್ಯವನ್ನ ತಿಳಿದಂತ ದೇವ ಜನರಲ್ಲಿ ಅಸತ್ಯವನ್ನ ಬಿತ್ತಿದ್ದಾನೆ. ಇದು ಹೇಗ್ ಸಾಧ್ಯ? ಇಲ್ಲಿ ಸ್ವಾಮಿ ಪರಿಷ್ಕಾರವಾಗಿ ನಮಗೆ ತಿಳಿಸ್ತಾನೆ. ರಾತ್ರಿಯಲ್ಲಿ ನಡೆದಂತ ಕೆಲಸ. ರಾತ್ರಿಯಲ್ಲಿ ಯಾಕೆ ನಡೀತು? ನಿದ್ರೆ ಮಾಡುವಾಗ ಆಯ್ತು, ಎಚ್ಚರವಿಲ್ಲದೆ ಇದ್ದಾಗ ಆಯ್ತು. ನೋಡಿ, ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ದೇವರ ಸತ್ಯದ ವಿಷಯದಲ್ಲಿ ಎಚ್ಚರ ತಪ್ಪಿದಾಗ ಸೈತಾನನು ಆ ಸಮಯವನ್ನೇ ರಾತ್ರಿಯನ್ನಾಗಿ ಮಾಡಿ ಆ ಎಚ್ಚರಿಕೆ ಇಲ್ಲದಂತ ಕಾಲಗಳಲ್ಲಿ ನಮ್ಮ ಮನಸ್ಸನ್ನ ತನ್ನ ಹತೋಟಿಗೆ ತೆಗೆದುಕೊಂಡು ತನ್ನ ದುಷ್ಟ ಶಕ್ತಿಯನ್ನ, ತನ್ನ ದುಷ್ಟತ್ವವನ್ನ, ತನ್ನ ದುಷ್ಟ ಗುಣಗಳನ್ನ ನಮ್ಮಲ್ಲಿ ಬಿತ್ತಾನೆ. ದೇವರ ಸಭೆಯಲ್ಲಿ ಇವತ್ತು ದೇವರ ಚಿತ್ತಕ್ಕೆ, ದೇವರ ಯೋಜನೆಗೆ, ದೇವರ ಆಜ್ಞೆಗಳಿಗೆ ವಿರೋಧವಾದ ಕಾರ್ಯಗಳು ನಡೀತಾ ಇವೆ. ಅವುಗಳಿಗೆ ಪರವಾಗಿ ಸಹಕಾರ ನೀಡುವಂತವರಿದ್ದಾರೆ, ಬೆಂಬಲಿಸ್ತಾರೆ, ಅವ್ರನ್ನ ಜೋಪಾನ ಮಾಡ್ತಾರೆ, ಅವ್ರನ್ನ ಕಾಪಾಡ್ತಾರೆ, ಬೆಳೆಸ್ತಾರೆ ಅಂತ ಅಂದ್ರೆ ಅದು ವೈರಿಯಾಗಿರ್ತಕ್ಕಂಥ ಸೈತಾನನು ಬಿತ್ತು ಹೋದ ಅಣಜಿಯನ್ನ ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು. ಈ ಕಾರ್ಯ ಲೋಕದಲ್ಲಿ ಬಿಡ್ರಿ, ಹೊರಗಿನ ಜನರಲ್ಲಿ ಬಿಡ್ರಿ, ಯಾರಿಗಾಗಿ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ಕ್ರಯವ ಕೊಟ್ಟು ಕೊಂಡುಕೊಂಡಿದ್ದಾನೆ, ಅಂದ್ರೆ ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟು ಆತನನ್ನ ಪ್ರೀತಿಸುತ್ತಿದ್ದರು ಅವರ ಜೀವಿತದಲ್ಲಿ ಆಗುವಂತ ಒಂದು ಬದಲಾವಣೆ, ಅಲ್ಲಿ ಉದ್ಭವಿಸುವಂತ ಒಂದು ಸಮಸ್ಯೆ. ಯಾರು ಪಾಪವನ್ನ ವಿರೋಧಿಸ್ತಿದ್ರು ಅವರು ಪಾಪವನ್ನ ಪ್ರೀತಿಸಿ ಅದನ್ನ ಅನುಮೋದಿಸಿ ಅದನ್ನ ಹಿಂಬಾಲಿಸುವಂತವ್ರು ಆಗ್ತಾರೆ. ಲೋಕವು ಹೇಗೆ ಸೈತಾನನಿಗೆ ಅಧೀನವಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕೆಟ್ಟತನವನ್ನು ಅಭ್ಯಾಸ ಮಾಡಿ ಸೈತಾನನ ಪರವಾಗಿ ನಿಂತು ದೇವರಿಗೆ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ರು, ಹಾಗೆ ಸಭೆಯಲ್ಲಿ ತನ್ನ ಪರವಾಗಿ ದೇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವಂತ ವ್ಯಕ್ತಿತ್ವವನ್ನ ಸೈತಾನನು ಕೊನೆ ಕಾಲದಲ್ಲಿ ತಂದು ತುಂಬುತ್ತಾನೆ. ಇದು ಈ ಪಾಠದಲ್ಲಿ ನಾವು ತಿಳ್ಕೋಬೇಕು. ಇದು ಬೇರೆ ಎಲ್ಲೂ ಅಲ್ಲ, ಕುಟುಂಬದಲ್ಲಿ, ಸಭೆಯಲ್ಲಿ ಸೈತಾನನು ಮಾಡುವಂತ ಕಾರ್ಯಗಳಾಗ ತಂದೆ ತಾಯಿ ಮಕ್ಕಳನ್ನ ಹೇಗಾದ್ರೂ ಮಾಡಿ ಚರ್ಚ್ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಪ್ರಯಾಸ ಪಡ್ತಾರೆ. ಆದ್ರೆ ಮೊದಲೇ ಇವರು ಬುಕ್ ಮಾಡಿಬಿಟ್ಟಿರ್ತಾರೆ. ಏನಕ್ಕೆ? ಕ್ರಿಕೆಟ್ ಪ್ಲೇ ಮಾಡೋದಕ್ಕೆ, ಜಿಮ್ ಹೋಗೋದಕ್ಕೆ, ಯಾವ್ದೊಂದು ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ. ಈಗ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಈಗ ಅಲ್ಲಿಗೋಗ್ಬೇಕಂದ್ರೆ ಗೊತ್ತಾಗ್ತದೆ, ಅಲ್ಲಿ ಫ್ರೆಂಡ್ಶಿಪ್ ಬೇರೆ, ಸ್ನೇಹಿತರೆ ಬೇರೆ, ಆಮೇಲೆ ಕಂಪನಿ ಕೆಲಸ ಕಾರ್ಯಗಳು ಬೇರೆ, ನೀರೋಗಿಲ್ಲ. ಹೀಗಾಗಿ ತಂದೆ ತಾಯಿಗಳ ಮಾತು ಏನೇ ಹೇಳಿದ್ರು ಕೂಡ ಅವ್ರಿಗೆ ಅದು ತಲೆಗೆ ಹೋಗೋದಿಲ್ಲ. ಅವ್ರ ವಿಚಾರದಲ್ಲಿ ಏನಿದೆ, ಇವತ್ತು ನಾನು ಇದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ, ನಾನು ಅಲ್ಲಿಗೆ ಹೋಗ್ಬೇಕು. ಇವರು ಅವಸರದಿಂದನೂ ಆಲೋಚನೆಯನ್ನು ಮಾಡುದು, ಎಚ್ಚರವಾಗಿರದೆ ದೇವರ ವಾಕ್ಯದಲ್ಲಿ ಸೈತಾನನಿಗೆ ತಮ್ಮನ್ನು ಒಪ್ಪಿಸ್ಕೊಡುವಾಗ ಇಂಥ ಕಾರ್ಯಗಳು ನಡೆದು ಹೋಗ್ತವೆ. ಆವಾಗ ತಂದೆ ತಾಯಿಗಳು ಏನು ಮಾಡಕ್ಕ. ಈ ಕೊನೆ ಕಾಲದಲ್ಲಿ ಇಂಥ ಹೋರಾಟವನ್ನ ಕುಟುಂಬಗಳಲ್ಲಿ, ಮನೆಯಲ್ಲಿ ನಾವು ನೋಡುವಂತದ್ದಾಗಿದೆ. ಅದಕ್ಕೆ ನಾನು ಹೇಳಿದ್ದು, ಅಂತ್ಯ ಆಗುವಂತ ಸಮಯದಲ್ಲಿ ಸೈತಾನನ ಮತ್ತು ದೇವರ ನಡುವಿನ ಹೋರಾಟ ದೇವ ಜನರ ಮಧ್ಯದಲ್ಲಿ ಬಹಳ ತೀಕ್ಷ್ಣವಾಗಿ ನಡೀತದೆ.
ದೇವರ ವಾಕ್ಯದಲ್ಲಿ ನೋಡ್ತೇವೆ, ಒಬ್ಬರಿಗೊಬ್ಬರು ವೈರಿಗಳಾಗ್ತಾರೆ. ಮನೆಯವರೇ, ತಂದೆ ತಾಯಿಗಳು ಮಕ್ಕಳಿಗೆ, ಮಕ್ಕಳು ತಂದೆ ತಾಯಿಗಳಿಗೆ, ಸಂಬಂಧಿಕರು, ಸಂಬಂಧಿಕರಂತೂ ಸಂಬಂಧ ಇಲ್ಲದವರೇ ಆಗ್ಬೇಕು. ಅಂತ ವ್ಯವಸ್ಥೆ ಆಗ್ತದೆ. ದುಷ್ಟತ್ವ ಆ ರೀತಿ ಬೆಳೀತದೆ. ಇನ್ನು ಸಭೆಯಲ್ಲಿ ಹೇಗಿರ್ತದೆ? ಹೀಗಾಗಿ ಇಂಥ ದುಷ್ಟತ್ವ ಕುಟುಂಬಗಳಿಂದ ಸಭೆಗೆ ಬಂದು ಸಭೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನೇ ತಾರುಮಾರು ಮಾಡಬೇಕು. ಅಲ್ಲಿ ನೀತಿಗಾಗಿ ಹೋರಾಟ ಮಾಡ್ತಕ್ಕಂಥವ್ರು ಯಾರು ಕೂಡ ಅವರು ಹೋರಾಟವನ್ನ ಮುಂದುವರಿಸಲಿಕ್ಕೆ ಆಗೋದೇ ಇಲ್ಲ. ಅಂತ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತಾರೆ. ಇದು ಮುಂದಾಗ್ತಕ್ಕಂತ ಒಂದು ದೊಡ್ಡ ದುರ್ಘಟನೆ. ಬಿಡಿ, ನಾವು ಭಾನುವಾರ ಆಚರಣೆ ಬಂದು ಸಬ್ಬತ್ಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇನ್ನು ಮುಂದಿದೆ. ಆದ್ರೆ ಅದು ಬರೋದಕ್ಕೆ ಮೊದಲೇ ನಮ್ಮನ್ನ ಎಷ್ಟು ನಿತ್ರಾಣಗೊಳಿಸುವಂತ ಕಾರ್ಯಗಳನ್ನ ಸೈತಾನನ ಮಾಡ್ತಾನಂದ್ರೆ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ತಿಳ್ಕೊಳ್ಬೇಕಾಗುತ್ತೆ. ಕಾರಣ ಏನು? ದೇವರು ತನ್ನ ವಿಷಯವಾದಂತ ಜ್ಞಾನವನ್ನ ನಮಗೆ ತಿಳಿಸೋದಕ್ಕೆ ಕೊಟ್ಟಿರುವಂತ ಒಂದೇ ಒಂದು ಮಾರ್ಗ, ಅದು ಸತ್ಯವೇದ, ದೇವರ ಬೋಧನೆ, ದೇವರ ಆರಾಧನೆ. ಆದ್ರೆ ಸೈತಾನ ಮನುಷ್ಯನನ್ನ ಕೆಡಿಸೋದಕ್ಕೆ ಇಟ್ಟಿರ್ತಕ್ಕಂಥ ಮಾರ್ಗ ಎಷ್ಟು? ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಮೀಡಿಯಾ ಕೂಡ ಸೈತಾನ ವಶದಲ್ಲಿದೆ. ಊಟದಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ವ್ಯವಹಾರಗಳಿಂದ ಹಿಡಿದು, ಉತ್ಪನ್ನಗಳಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲಿಯೂ ಜಾಹೀರಾತುಗಳು, ಮೋಸದ ಜಾಹೀರಾತುಗಳು, ವಂಚಿಸುವ ಜಾಹೀರಾತುಗಳು, ಮನುಷ್ಯನ ಅವತ್ತನ ಗಮನವನ್ನ ಆಕರ್ಷಿಸಿ ವಂಚಿಸಿ ನಷ್ಟಪಡಿಸಲು ಬೇಕಾದಂತ ಎಲ್ಲ ಕುತಂತ್ರಗಳು ಇವತ್ತು ಮೀಡಿಯಾ ಮುಖಾಂತರವಾಗಿ ಜಗತ್ತಿನಲ್ಲಿ ಪ್ರಬಲವಾಗಿ ಪ್ರಚಲಿತದಲ್ಲಿ ಕುಂತರು ನಿಂತರು ಎಲ್ಲಿಗೋದ್ರು ಸೈತಾನನ ಈ ಮೀಡಿಯಾ ನಮ್ಮ ಸುತ್ತಮುತ್ತ ಹಂಗೆ ಆವರಿಸಿಕೊಳ್ತದೆ. ನಾವೆಲ್ಲಿಗೋದ್ರೂ ತಪ್ಪಿಸ್ಕೊಳಕ್ ಬರೋದಿಲ್ಲ. ನೋಡಿ, 99% ನಮ್ಮ ಮೇಲೆ ಅಸತ್ಯದ ಆಕ್ರಮಣವಾಗ್ತದೆ. ಸತ್ಯಕ್ಕಾಗಿ ಹೋರಾಟ ಮಾಡುವಂತ ನಮಗೆ ಇರುವಂತದ್ದು ಒಂದೇ ಒಂದು ಆಧಾರ, ಒಂದೇ ಒಂದು ಆಧಾರ, ಸತ್ಯವೇದ. ಅದಕ್ಕಾಗಿಯೇ ಸತ್ಯವೇದವನ್ನ ಹಗಲು ರಾತ್ರಿ ಓದಬೇಕು ಅಂತ ಹೇಳ್ತಾರೆ. ನಾವು ಹೊರಗಡೆ ಹೋಗುವಾಗ ಸುಳ್ಳು, ನಾವು ಉಸಿರಾಡುವಂತ ಉಸಿರಿನಲ್ಲಿ ಗಾಳಿಯಲ್ಲಿ ಬಂದು ಸೇರ್ಕೊಳ್ಳೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳಿವೆ. ನಾವು ಸುಳ್ಳನ್ನೇ ಉಸಿರಾಡ್ಬೇಕಾದ್ರೆ. ಆದ್ರೆ ಪರಿಶುದ್ಧವಾದಂತ ವಾತಾವರಣವನ್ನ ಕಲ್ಪಿಸ್ತಕ್ಕಂಥದ್ದು ಮನೆ. ಆದುದರಿಂದ ಮನೆಗೆ ಬಂದಾಗ ಸುಳ್ಳನ್ನ ವಿಸರ್ಜಿಸೋದಕ್ಕೋಸ್ಕರ, ಶುದ್ಧೀಕರಿಸ್ಕೊಳ್ಳೋದಕ್ಕೋಸ್ಕರ, ಮತ್ತೆ ನಮ್ಗಿದ್ದು ಇರುವಂತ ನಂಬಿಕೆ ಸತ್ಯವನ್ನ ಭದ್ರವಾಗಿ ಹಿಡ್ಕೊಳ್ಳೋದಕ್ಕೋಸ್ಕರ, ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಹೊಸ ಬಲವನ್ನ ತಂದುಕೊಳ್ಳೋದಕ್ಕೋಸ್ಕರ ಹಗಲು ರಾತ್ರಿ ಸತ್ಯವೇದವನ್ನ ದೇವರ ಮಕ್ಕಳು ಓದ್ಲೇಬೇಕ. ಯಾಕಂತಂದ್ರೆ ತಾಯಿ ಪ್ರತಿದಿನ ಹೇಳುವಂತ ಮಾತೇ ಅದು. ನಮ್ಮ ಹೆತ್ತ ತಾಯಿಗಿಂತಲೂ ನಮ್ಮನ್ನ ಪ್ರೀತಿಸುವಂತ ದೇವರು ಅದಕ್ಕಾಗಿಯೇ ಪ್ರತಿದಿನ ಹಗಲು ಇರುಳು ಯೆಹೋವನ ಧರ್ಮಶಾಸ್ತ್ರವನ್ನ ಧ್ಯಾನ ಮಾಡುವ ಧನ್ಯನು ಎಂಬುದಾಗಿ ನಮಗಿರುವುದು ಇದೊಂದೇ ಸ್ವಾಸ್ಥ್ಯ, ಇದೊಂದೇ ಆಧಾರ. ಇದನ್ನ ಬಿಟ್ರೆ ಈ ಭೂಮಿ ಮೇಲೆ ತುಂಬಿರೋದೆಲ್ಲ ಬದು ಸೈತಾನನ ಕಾರ್ಯ. ಯಾಕೆ ಇವತ್ತು ಕೆಟ್ಟತನವನ್ನ ಬಗ್ಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಮನಸ್ಲಿಕ್ಕೆ ಆಗ್ತಾ ಇಲ್ಲ, ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇವತ್ತು ಸೈತಾನನಿಗೆ ಅಷ್ಟೊಂದು ಈ ಭೂಮಿ ಮೇಲೆ ಅವಕಾಶಗಳಿವೆ. ಆತನ ಕುತಂತ್ರಗಳು ತುಂಬಿ ತುಳುಕ್ತಾ ಇವೆ. ಮನುಷ್ಯನ ಮೆದುಳಿನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅವನು ಆ ಕಡೆ ಈ ಕಡೆ ಯೋಚನೆ ಕಣ್ಣು ಮುಚ್ಚಿದ್ರು ಸಹ ಎಲ್ಲ ಅವುಗಳೇ ಬರ್ಬೇಕು ಅವನಿಗೆ. ಬೇರೆ ಒಳ್ಳೇದು ಚಿಂತೆ ಮಾಡ್ತಕ್ಕಂಥ ಆಲೋಚನೆಗಳು ಬರಲೇಬಾರದು. ಆ ರೀತಿಯಾಗಿ ಮಾನವನ ಮನಸ್ಸನ್ನು, ಹೃದಯವನ್ನು ಹತೋಟಿಯಲ್ಲಿರೋದಕ್ಕೆ ಆತನು ತನ್ನ ಪರವಾಗಿ ಮನುಷ್ಯರನ್ನ ನಿಲ್ಲಿಸ್ಕೊಳ್ಳೋದಕ್ಕೆ, ದೇವರಿಗೆ ವಿರುದ್ಧವಾಗಿ ನಿಲ್ಲಿಸೋದಕ್ಕೆ ಆತನು ಕಾರ್ಯವನ್ನು ಮಾಡುವಂತ. ಈಗ ನಾವು
ತಪ್ಪು ಮಾಡಿದ ಮೇಲೆ ನಮಗೆ ಶಿಕ್ಷೆ ಸಿಗುತ್ತದೆ ಎಂಬುದಾಗಿ ಹೇಳುವಾಗ ನಾವು ತಪ್ಪನ್ನ ಒಪ್ಪಿಕೊಂಡ್ರೆ ತಾನೇ ಶಿಕ್ಷೆ ಸಿಗ್ಬೋದು, ಒಪ್ಕೊಳ್ಳದೆ ಹೋದ್ರೆ. ಸೊ ಈ ಮನಸ್ಥಿತಿಗೆ ಇವತ್ತು ಲೋಕ ಬಂದು ನಿಂತಿದೆ. ಇಂತಹ ಮನಸ್ಥಿತಿ ಲೋಕದಲ್ಲಿ ಮಾತ್ರ ಇಲ್ಲ, ಸಭೆಯಲ್ಲೂ ಇದೆ. ಹೀಗಾಗಿ ಈ ಭೂಮಿ ಮೇಲೆ 99% ಜನಸಂಖ್ಯೆ ಸೈತಾನನ ಪರವಾಗಿ ಹೋಗ್ತದೆ. ಆದರೆ ಯಾರು ಹಗಲು ಇರುಳು ದೇವರ ವಾಕ್ಯವನ್ನ ಓದಿ ಶೋಧಿಸಿ ತಿಳ್ಕೊಂಡು ಆ ಮಾತುಗಳನ್ನ ಹೃದಯದಲ್ಲೂ ಮೆದುಳಿನಲ್ಲಿಯೂ ಇಟ್ಟುಕೊಂಡು, ಸ್ವಾಮಿ ಬರುತ್ತಾನೆ, ಆ ದಿನಗಳು ಬಂದಾಗ ನನ್ನ ಆಜ್ಞೆಗಳನ್ನ ನಿಮ್ಮ ಹೃದಯದ ಅಲೆಗೆ ಮೇಲೆ ಬರೀತೀನಿ ಎಂಬುದಾಗಿ. ಅದಾಗ್ಬೇಕಂತಂದ್ರೆ ಹಗಲು ಇರುಳು ದೇವರ ಒಡನಾಟದ ಸಂಬಂಧಕ್ಕೆ ಕೊಟ್ಟುವಂತ ಒಂದೇ ಒಂದು ದೇವರ ಆಧಾರವಾಗಿರುವಂತ ಸತ್ಯವೇದ. ಇದನ್ನ ನಾವು ದಿನನಿತ್ಯಲೂ ಅತ್ಯಾಸಕ್ತಿಯಿಂದ ಓದುವಾಗ ಮಾತ್ರ ಅಂಥವರು ಏನೋ ಒಂದು ಕಡೆ ದೇವರಿಗೆ ಪ್ರಾಮಾಣಿಕವಾದಂತ ನಂಬಿಕೆಸ್ತಿಕೆಯನ್ನ ಮತ್ತು ಆ ಒಂದು ಪರಿಶುದ್ಧವಾದಂತ ಏನಂತಾರೆ ಅದಕ್ಕೆ ಒಂದು ನಿಷ್ಠೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಈಗ ಈ ನಿಷ್ಠೆಯನ್ನ ಕಾಪಾಡ್ಕೊಂಡವರು ದೇವರನ್ನ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಇದೇನು ಈಗ ಆಗ್ಬಿಡ್ತಲ್ಲ, ಹೊಲದಲ್ಲಿ ಕಳೆ ಬಂದ್ಬಿಡ್ತಲ್ಲ, ಈಗೇನ್ ಮಾಡ್ಬೇಕು? ಸ್ವಾಮಿ ಅಲ್ಲಿಯೂ ಕೂಡ ನಾವು ತಪ್ಪು ಮಾಡಬಾರ್ದು, ನಮ್ಮಿಂದ ಅಲ್ಲಿಯೂ ಕೂಡ ಇನ್ನೊಂದು ಅಪಾಯ ಜರುಗಬಾರ್ದು. ಅದಕ್ಕಾಗಿ ಮಾತುಗಳನ್ನ ಹೇಳ್ತಾನೆ, ಮುಟ್ಬೇಡ್ರಿ, ಬೆಳೀಲಿ, ಕೆಟ್ಟದ್ದು ಕೆಟ್ಟದ್ದೇ ಅಂತ ಗೊತ್ತಾಗ್ಬೇಕು, ಒಳ್ಳೇದು ಒಳ್ಳೇದಂತ ಗೊತ್ತಾಗ್ತದೆ. ಆ ಸಮಯ ಬಂದಾಗ ಅದನ್ನ ನಾನು ಮಾಡ್ತೀನಿ. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಸ್ವಂತ ಪ್ರಯತ್ನವನ್ನ ಮಾಡಬೇಡ್ರಿ. ಅನೇಕ ಸಾರಿ ಸಭೆಯಲ್ಲಿ ನಾವು ನಮ್ಮ ಸ್ವಂತ ಪ್ರಯತ್ನಗಳನ್ನು ಮಾಡಿ ತಪ್ಪು ಮಾಡಿದವ್ರ ವಿರುದ್ಧವಾಗಿ ತಿದ್ದ ಪ್ರಯತ್ನ ಮಾಡ್ತೀವಿ, ಆಗೋದಿಲ್ಲ. ಅದರಿಂದ ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗ್ತದೆ ಹೊರತು ಕಮ್ಮಿ ಅಂತೂ ಆಗಲ್ಲ, ಆಗಿಯೂ ಇಲ್ಲ. ನೀವು ಎಲ್ಲೇ ಹೋಗಿ ನೋಡ್ರಿ ಸಭೆಗಳನ್ನು, ನೀವು ಎಂಥ ಅವ್ರಿಗೆ ಬೇಕಾದಂಥದ್ದನ್ನ ತಂದು ಕೊಟ್ಟರು ಕೂಡ ಒಂದು ಸಾರಿ ವೈರತ್ವ ಅನ್ನೋದು ಸೃಷ್ಟಿ ಆದ ಮೇಲೆ, ಸಮಸ್ಯೆಗಳಾದ ಮೇಲೆ ನೀವೇನೇ ಪ್ರಯತ್ನ ಮಾಡಿದ್ರು ಅದು ಸಂಪೂರ್ಣವಾಗಿ ತೆಗೆದು ಹಾಕೋದಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಬೆಂಕಿ ಮೇಲೆ ನೀವು ಕಲ್ಲಿಟ್ಟರು ಕೂಡ ಒಳಗಡೆ ಬೂದಿ ಇನ್ನು ಹಂಗೆ ಇರ್ತದೆ. ಯಾವಾಗ ಬೇಕಾದ್ರೂ ಅದು ಮತ್ತೆ ಹೊರಗಡೆ ಬಂದು ಇರ್ತಕ್ಕಂಥ ಬೇರೆ ವಸ್ತುಗಳನ್ನ ಸುಡೋ ಚಾನ್ಸಸ್ ಬಹಳ ಇದೆ. ಬೂದಿ ಮುಚ್ಚಿದ ಕೆಂಡ ಇವು ಇರೋದು ಈ ಪಾಪ, ಈ ದುಷ್ಟತ. ಆದುದರಿಂದ ಸ್ವಾಮಿ ಹೇಳ್ತಾರೆ, ಅದನ್ನ ಆರಿಸಬೇಕಾದ್ರೆ ನನ್ನಿಂದ ಮಾತ್ರ ಸಾಧ್ಯ. ಅದಕ್ಕೊಂದು ಸಮಯವನ್ನ ನಿಗದಿಪಡಿಸಿದ್ದೆ. ಆ ಕೆಲಸ ಬಂದಾಗ, ಆ ಸಮಯ ಬಂದಾಗ ಅದನ್ನ ನಾನು ಆರಿಸ್ತೇನೆ. ಅಲ್ಲಿ ತನಕ ನೀವು ಯಾವುದನ್ನು ಏನು ಮಾಡಕ್ ಹೋಗ್ಬೇಡ್ರಿ. ಕೆಲವು ಸಾರಿ ನಿಮಗರಿವಿಲ್ಲದೆ ನೀವು ಈ ಅಣಜೆನ ತೆಗೆದು ಹೋಗಕ್ ಹೋಗಿ ಒಳ್ಳೆ ಬೀಜವನ್ನ ಬಿತ್ತಿರ್ತಕ್ಕಂಥ ಗೋಧಿಯನ್ನು ಕಿತ್ಕೊಡೋ ಸಾಧ್ಯತೆ ಉಂಟು. ಇದನ್ನ ಸಭೆಯಲ್ಲಿ ದೇವರ ಮಕ್ಕಳಾದ ನಾವು ಗಮನದಲ್ಲಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ಇತರರನ್ನ ತಿದ್ದುವಾಗ ದೇವರ ವಾಕ್ಯದ ಆಧಾರದಿಂದ ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟನ್ನ ತಿದ್ದುವಂತ ಪ್ರಯತ್ನ ಮಾಡಬೇಕು. ಆಗದೆ ಹೋದಾಗ ನಮ್ಗಿರ್ತಕ್ಕಂಥದ್ದು ಒಂದೇ ಒಂದು ಮಾರ್ಗ, ಮೊಣಕಾಲೂರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಸ್ವಾಮಿ ಇದು ನಮ್ಮ ಕೆಲಸ ಅಲ್ಲ, ಇದು ನಿನ್ ಕೆಲಸ. ಹೃದಯವನ್ನ ಬದಲಾಯಿಸ್ತಕ್ಕಂಥದ್ದು, ಪಾಪ ಪ್ರಜ್ಞೆಯನ್ನು ಉಂಟು ಮಾಡ್ತಕ್ಕಂಥದ್ದು, ತಪ್ಪನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಮಾನಸಾಂತರ ಹೊಂದತಕ್ಕಂಥದ್ದು, ಕ್ಷಮಾಪಣೆನ ಕೇಳ್ತಕ್ಕಂಥದ್ದು, ಇದೆಲ್ಲ ನಿನ್ನ ಆತ್ಮನ ಮುಖಾಂತರವಾಗಿ ನಡಿಬೇಕಾದಂತ ಕಾರ್ಯ. ನೀನ್ ಮಾಡುತ್ತಂತೆ ಇದನ್ನ ನಾವು ಹೆಚ್ಚಾಗಿ ಮಾಡುವಾಗ ದೇವರು ತನ್ನ ಚಿತ್ತಕ್ಕೆ ತಕ್ಕಂತೆ ಅಲ್ಲಿ ಬದಲಾವಣೆಗಳನ್ನ ತರುವಂತ ಪ್ರಯತ್ನ.
ಅದು ಬಿಟ್ಟು ನಾವೇ ಏನಾದ್ರೂ ಬುದ್ಧಿವಂತರು ನಮ್ಮಿಂದ ಆಗ್ತದೆ ನಾವು ಮಾಡ್ತೀವಿ ಅಂತ ಹೋದ್ರೆ ನಮಗಲ್ಲ, ದೇವರ ಸಭೆಗೆ ಮತ್ತು ದೇವರ ಸಭೆಯಲ್ಲಿ ಇರ್ತಕ್ಕಂಥ ಇನ್ನಿತರ ವಿಶ್ವಾಸಿಗಳಿಗೆ ಅದು ಧಕ್ಕೆ ಆಗುವಂತ ತೊಂದರೆ ಬರುತ್ತೆ. ಹೇಗೆ? ಒಂದು ಕುಟುಂಬದಲ್ಲಿ ಒಬ್ಬನ್ ತಪ್ಪು ಮಾಡ್ತಾನೆ, ಅವನ್ ತಿದ್ದಕ್ಕೆ ನಾವು ಹೋಗ್ತೀವಿ, ಅದು ಅವ್ರ ಕುಟುಂಬಕ್ಕೆ ಹಾಲ್ಟ್ ಆಗ್ತದೆ. ಹೀಗಾಗಿ ಅವನೊಬ್ಬನೇ ವೈರಿ ಆಗೋದಿಲ್ಲ, ಚೆನ್ನಾಗಿರೋರು ಸಹ ನಮಗೆ ವೈರಿಗಳಾಗ್ತದೆ. ನಮ್ಮನ್ನು ಪ್ರೀತಿ ಮಾಡ್ತಕ್ಕಂಥ ನಮಗೆ ವೈರಿಗಳಾಗ್ತದೆ. ಇದು ಸೈತಾನನ ಹೊಸದಾದಂತ ಕುತಂತ್ರಗಳು. ದೇವರ ಸಭೆಯನ್ನ, ದೇವರ ಜನರನ್ನ ಕೆಡಿಸಿ ದೇವರಿಗೆ ವಿರುದ್ಧವಾಗಿ ಈ ಲೋಕವನ್ನೇ ಎದುರು ತಂದು ನಿಲ್ಲಿಸ್ಬೇಕು. ಕೊನೆಗೆ ದೇವರಿಗೆ ಒಬ್ಬರು ಸಿಗ್ಬಾರ್ದು. ಆದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನನ್ನೇ ಮಗನನ್ನ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ಲೋಕವನ್ನೇ ಪ್ರೀತಿ ಮಾಡಿ ತನ್ನನ್ನು ಪ್ರೀತಿಸುವಂತ ಅವಕಾಶವನ್ನ ಲೋಕದವರು ಎಲ್ಲರಿಗೂ ಕೊಟ್ಟು ಅದರಲ್ಲಿ ನಂಬಿದವರೆಲ್ಲರೂ ನಿತ್ಯ ಜೀವ ಹೊಂದಬೇಕೆಂದು ಆತನು ಎದುರು ನೋಡುತ್ತಾ ತನ್ನ ಪ್ರಾಣವನ್ನೇ ಕೊಟ್ಟ. ಈಗ ಆತನು ನಮ್ಮ ನಿಮಿತ್ತ ತನ್ನ ಪ್ರಾಣವನ್ನು ಕೊಟ್ಟುದರಿಂದ ಆತನ ಪರಿಶುದ್ಧವಾದ ರಕ್ತವನ್ನ ನಮ್ಮ ಪಾಪಗಳ ನಿಮಿತ್ತ ಚೆಲ್ಲಿರುವುದರಿಂದ ನಮಗೆ ಆಗಬೇಕಾದಂತ ಎಲ್ಲಾ ಶಿಕ್ಷೆಯನ್ನು ಆತನು ಹೊತ್ತುಕೊಂಡಿರುವುದರಿಂದ ನಮಗೆ ಬಿಡುಗಡೆಯಾಗುವಂತ ಎಲ್ಲಾ ಕ್ರಯವನ್ನ ಆತನು ಕೊಟ್ಟು ಮುಗಿಸಿರೋದ್ರಿಂದ ಅದಕ್ಕೂ ಧಕ್ಕೆ ಆಗ್ಬೇಕು. ಆತನ ನಮ್ಮನ್ನು ಕೊಂಡುಕೊಂಡಿದ್ರು ಕೂಡ ಆತ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಯೋಗ್ಯರಾಗಿರಬಾರ್ದು. ಆ ರೀತಿಯಲ್ಲಿ ಮತ್ತೆ ನಮ್ಮನ್ನ ಮತ್ತೊಂದು ಸಾಲಕ್ಕೆ ಸಿಕ್ಕಿಸಲು ತನ್ನ ನಾನಾ ವಿಧವಾದಂತ ಕುತಂತ್ರಗಳನ್ನ ಸೈತಾನನು ಈ ಕೊನೆ ಕಾಲದಲ್ಲಿ ರೂಪಿಸಿಕೊಂಡು ದೇವ ಜನರ ಮೇಲೆ ಆಕ್ರಮಣ ಮಾಡುತ್ತಾ ದೇವರಾದುಕೊಂಡವರನ್ನು ಸಹ ಸೋಲಿಸ್ತಾನೆ. ಕೊನೆಗೆ ಅಂತ್ಯದಲ್ಲಾಗ್ತದೆ. ಎಷ್ಟೋ ದೇವರಾದ ಜನರು ಕೂಡ ಪಾಪದಲ್ಲಿ ಬಿದ್ದು ಸೈತಾನನ ಪರವಾಗಿ ನಿಂತು ಕೊನೆಗೆ ನ್ಯಾಯ ತೀರ್ಪು ಕೊಡುವಾಗ ಮೂಕ ಪ್ರೇಕ್ಷಕರಾಗಿ ನಿಂತುಕೊಳ್ತಾರೆ. ನಡೆದೋಗಿರ್ತದೆ. ಒಳ್ಳೇದು ಗೊತ್ತು, ಕೆಟ್ಟದ್ದು ಗೊತ್ತು, ಗೊತ್ತಿದ್ದು ಪಾಪ ಮಾಡಿ ಈಗ ತೀರ್ಪು ಮಾಡಿ ಬಂದಾಗ ಇಲ್ಲಿ ಎಲ್ಲಾ ವಿಚಾರಗಳು ಗೊತ್ತಿರ್ತದೆ ದೇವ್ರ ಮುಂದೆ, ಇಲ್ಲ ಅಂತ ಅನ್ನಕ್ ಬರೋದೇ ಇಲ್ಲ. ಆಗ ಬರುವಂತ ತೀರ್ಪನ್ನು ಅಂಗೀಕಾರ ಮಾಡಿ. ಆದ್ರೆ ಅದು ಕೂಡ ದೇವ್ರಿಗೆ ಇಷ್ಟ ಇಲ್ಲ. ಅದು ಆಗೋದಕ್ಕೆ ದೇವ್ರಿಗೆ ಇಷ್ಟ ಇಲ್ಲ. ತನ್ನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದು, ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದೇ ಆತನ ಇಚ್ಛೆಯಾಗಿದೆ. ಮುಂದೆ ನಾವು ನೋಡ್ತೇವೆ 37ರ ವಚನದಿಂದ 40ನೇ ವಚನ ತನಕ ಮುಂದಿನ ವಿಷಯಗಳನ್ನ ಹೇಳ್ತೇನೆ. ನಾನು ಓದ್ತೇನೆ, ನೋಡೋಣ. ಆಗ ಜನರನ್ನು ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು ಹೊಲದಲ್ಲಿಯ ಹಣಜಿಯ ಸಾಮ್ಯದ ಅರ್ಥವನ್ನು ನಮಗೆ ಹೇಳುವಂದರು. ಅದಕ್ಕಾತನು ಒಳ್ಳೆಯ ಬೀಜವನ್ನು ಬಿತ್ತುವನೆಂದರೆ ಮನುಷ್ಯ ಕುಮಾರನು, ಹೊಲವೆಂದರೆ ಈ ಲೋಕ, ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು, ಹಣಜಿ ಎಂದರೆ ಸೈತಾನನವರು, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಹಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಕೋಲಾಟವೂ ಕಟಕಟನೆ, ಅಲ್ಲಿ ಕರೆಯೋಣವೂ ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ವಾಕ್ಯ ಭಾಗವನ್ನ ನಾವು ನೋಡುವಾಗ ದೇವರು ಈ ವಿಷಯವನ್ನ ಪ್ರಸ್ತಾಪಿಸಿ ನಮಗೆಲ್ಲ ಮುಂದಾಗುವಂತ ಸಂಗತಿಗಳ ಬಗ್ಗೆ ತನ್ನ ಉನ್ನತವಾದಂತ ಜ್ಞಾನದಿಂದ ನಮ್ಮನ್ನು ಎಚ್ಚರಿಸುವಂತವನಾಗಿದ್ದಾನೆ ಮತ್ತು ನಮಗೆ ಮುಂದೆ ಬರುವಂತ ಪರಿಸ್ಥಿತಿಗಳ ಬಗ್ಗೆ ಅರಿವನ್ನ ಉಂಟು ಮಾಡುವಂತವನಾಗಿದ್ದಾನೆ. ಯುಗದ ಸಮಾಪ್ತಿಯಲ್ಲಿ ದುಷ್ಟರ ಅಂತ್ಯ ಆಗ್ತದೆ. ಅಲ್ಲಿಯ ತನಕ ದುಷ್ಟರು ಈ ಭೂಮಿ ಮೇಲೆ ಇದ್ದೇ ಇರ್ತಾರೆ. ಆ ದುಷ್ಟರನ್ನ ಕೆಣಕುವುದಕ್ಕಾಗಲಿ ತಿದ್ದುವುದಕ್ಕಾಗಲಿ
ಅವರನ್ನ ಬದಲಾಯಿಸುವಂತ ಪ್ರಯತ್ನದಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಮ ಸ್ವಂತ ಪ್ರಯತ್ನವನ್ನ ಮಾಡುವಾಗ ಅಪಾಯಗಳು ಜಾಸ್ತಿ ಇವೆ. ಯಾವನಾದರೂ ನಿಮಗೆ ವಿರುದ್ಧವಾಗಿ ಪಾಪ ಮಾಡಿದ್ರೆ, ತಪ್ಪು ಮಾಡಿದ್ರೆ, ನೀನು ಹೋಗಿ ನೇರವಾಗಿ ಅವನಿಗೆ ಹೇಳು. ಒಪ್ಕೊಂಡ್ರೆ ಸರಿ, ಒಪ್ಕೊಳ್ದೇ ಇದ್ರೆ ಸಭೆಗೆ ಹೇಳು. ಸಭೆಯವರು ಹೋಗಿ ಹೇಳಿದ್ರು ಸರಿ, ಯಾವ್ದನ್ನು ಕೇಳಿದ್ರೆ ಸರಿ, ಕೇಳದೆ ಇದ್ರೆ ಕೊನೆಗೆ ಅವನನ್ನ ಬಿಟ್ಟುಕೊಡು. ಮುಂದೆ ತೀರ್ಪು ಕೊಡ್ತಕ್ಕಂಥದ್ದು, ಬದಲಾಯಿಸ್ತಕ್ಕಂಥದ್ದು ಅದು ದೇವರಿಗೆ ಸಂಬಂಧ. ಇದಾದ ನಂತರ ನಾವು ಮಾಡ್ಬೇಕಾದದ್ದೇನು? ನಾವು ನೀತಿವಂತರಾಗಿ ಉಳ್ಕೋಬೇಕಾದ್ರೆ, ನಾವು ದೇವರ ಪ್ರೀತಿಯಲ್ಲಿ ನಡ್ಕೊಳ್ಬೇಕಾದ್ರೆ, ನಮ್ಮಲ್ಲಿರುವಂತ ಸತ್ಯವು ಸತ್ಯವಾಗಿ ನಮ್ಮ ಜೀವಿತಕ್ಕೆ ನಿತ್ಯ ಜೀವವನ್ನ ನಮಗೆ ತರಲು ಸಾಧ್ಯವಾಗಬೇಕಾದ್ರೆ, ತಪ್ಪು ಮಾಡಿದವರ ಪರವಾಗಿ ಇನ್ನೊಂದು ಕಲ್ಲನ್ನ ಎತ್ತಾಕೋದನ್ನ ಬಿಟ್ಟು ಅವರನ್ನ ನಾವು ದೇವರ ಹಸ್ತಕ್ಕೆ ಒಪ್ಪಿಸಿ, ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳಿಗಾಗಿ ತಂದೆಯ ಬಳಿಯಲ್ಲಿ ಹೋರಾಟ ಮಾಡಿದ ಹಾಗೆ ದೇವ ಜನರಾದಂತ ನಾವು ತಂದೆಯಾದ ದೇವರ ಬಳಿಯಲ್ಲಿ ಅವರ ಮನಮರುಗುವಿಕೆಗಾಗಿ, ಅವರ ಮಾನಸಾಂತರಕ್ಕಾಗಿ, ಅವರ ಪಶ್ಚಾತ್ತಾಪಕ್ಕಾಗಿ, ಅವರ ತಪ್ಪಿನ ಅರಿವು ಅವ್ರಿಗೆ ಉಂಟಾಗುವುದಕ್ಕಾಗಿ ನಾವು ಬಲವಾಗಿ ಪ್ರಾರ್ಥಿಸಬೇಕಾಗಿದೆ. ಇದು ದೇವ ಜನರು, ಪರಲೋಕ ರಾಜ್ಯದವರು ಈ ಕೊನೆ ಕಾಲದಲ್ಲಿ ಸೈತಾನನಿಂದ ಬರುವಂತ ಆಕ್ರಮಣವನ್ನು ತಪ್ಪಿಸಿಕೊಳ್ಳಲು ಮಾಡಬೇಕಾದಂತ ಉನ್ನತವಾದಂತ ಕಾರ್ಯ. ಸೊ ಇದನ್ನ ಮಾಡುವಾಗ ನಾವು ದೇವರ ಹೊಲದಲ್ಲಿ ದೇವರ ಜನರಾಗಿ ಆತನ ಸೇವೆಯನ್ನ ಮಾಡುವಾಗ, ಆತನಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡುವವರಾಗಿ, ಆತನ ರಾಜ್ಯದ ಅಭಿವೃದ್ಧಿಗಾಗಿ, ಆತನ ಘನತೆಗಾಗಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ದುಡಿಯಲು ಬೇಕಾದಂತ ಸಾಮರ್ಥ್ಯವನ್ನ, ಶಕ್ತಿಯನ್ನ ದೇವರು ನಮಗೆ ಕೊಡುವಂತವನಾಗಿದ್ದಾನೆ. ಇದನ್ನ ಈ ಪಾಠದಲ್ಲಿ ನಮಗೆ ತಿಳಿಸ್ತಾನೆ. ಆಳುಗಳು ಕೇಳಿದ ಪ್ರಶ್ನೆಗೆ ಹೊಡೆದ ಯಜಮಾನನು ಇದು ಒಬ್ಬ ವೈರಿ ಮಾಡಿದ ಕೆಲಸ ಎಂದು ಉತ್ತರಿಸುತ್ತಾನೆ. 37ನೇ ವಚನದಲ್ಲಿ ಯೇಸು ಸ್ವಾಮಿಯು ಒಳ್ಳೆಯ ಬೀಜವನ್ನು ಬಿತ್ತುವವನು ಮನುಷ್ಯ ಕುಮಾರನು, ಹಣಜೆ ಬಿತ್ತಿದವನು ಸೈತಾನನು ಎಂದು ತಿಳಿಸುತ್ತಾನೆ. ಕ್ರಿಸ್ತನು ಈ ಉತ್ತರದ ಮೂಲಕ ತನ್ನ ಮತ್ತು ಸೈತಾನನ ನಡುವೆ ನಡೆಯುವ ಮಹಾ ಸಂಘರ್ಷವನ್ನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಇದು ಸತ್ಯವೇದವನ್ನ ಓದುವಂತ ದೇವ ಜನರಿಗೆ ಮಾತ್ರ ಅರ್ಥ. ಇದು ನಮ್ಗೆ ಅರ್ಥ ಆಗಿದೆ. ಈಗ ಸ್ವಾಮಿ ನಮಗೆ ವಿಶೇಷವಾದಂತ ಜ್ಞಾನದಿಂದ ಈ ಕೊನೆ ಕಾಲದಲ್ಲಿ ನಡೀತಕ್ಕಂಥ ಈ ಘೋರವಾದ ಅಂತ್ಯದ ಹೋರಾಟದಲ್ಲಿ ನಮ್ಮನ್ನ ಇನ್ನಷ್ಟು ಎಚ್ಚರಗೊಳಿಸುವಂತ ಪ್ರಯತ್ನ ಮಾಡಿ. ಈ ಲೋಕದಲ್ಲಿ ದುಷ್ಟತನವು ಯಾಕೆ ತುಂಬಿದೆ? ಯಜಮಾನನು ವಿರೋಧಿಸುವ ವೈರಿಯು ಎಲ್ಲಾ ರೀತಿಯ ಕೆಟ್ಟತನಕ್ಕೆ ಕಾರಣನಾಗಿದ್ದ. ಇದು ಒಬ್ಬ ವೈರಿ ಮಾಡಿದ ಕೆಲಸವಾಗಿದೆ. ಆದುದರಿಂದ ಈ ಹೊತ್ತು ಕೆಟ್ಟತನದ ವಿರುದ್ಧವಾಗಿ ನಾವು ಹೋರಾಡೋದಾದರೆ, ಅದು ಸಭೆಯಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ, ಹೊರಗಡೆ ಆಗಲಿ, ಅದನ್ನ ನಾವು ಎದುರಿಸಬೇಕಾದ್ರೆ, ಅದನ್ನ ದಮನ ಮಾಡಬೇಕಾದ್ರೆ, ಪ್ರಿಯರೇ, ಈ ಸತ್ಯ ನಮ್ಗೆ ಅರ್ಥ ಆಗ್ಬೇಕಾಗಿದೆ. ಇಲ್ಲಿ ಸೈತಾನನ ಬಲವಾದ ಕಾರ್ಯ ನಡೀತದೆ. ಈ ಹೋರಾಟದಲ್ಲಿ ನಮ್ಮ ಸ್ವಂತ ಬಲದಿಂದ ಮಾಡಕ್ಕಾಗುದಿಲ್ಲ. ಅದನ್ನ ದೇವರ ಬಲದಿಂದ ಮಾಡ್ಲಿಕ್ಕೆ ಸಾಧ್ಯ. ಕಡೆಗೆ ಅದು ದೇವರೇ ಮಾಡಬೇಕಾಗಿದೆ. ಆದುದರಿಂದ ಆತನಿಗೆ ಒಪ್ಪಿಸಿ, ಆತನ ಕೈಗೆ ಒಪ್ಪಿಸಿ, ಆತನು ಈ ಕಾರ್ಯವನ್ನ ಮಾಡೋದಕ್ಕೆ ಆತನಲ್ಲಿ ನಾವು ಭಿನ್ನವಿಸಬೇಕಾಗಿದೆ. ಈ ಸತ್ಯವನ್ನ ದೇವರು ನಮಗೆ ತಿಳಿಸುವಂತ. ಹೊಲದ ಯಜಮಾನನು ಹಣಜಿ ಅಂದರೆ ಕಳೆಯನ್ನು ಒಬ್ಬ ವೈರಿ ಬಿತ್ತಿದ್ದನು ಎಂದು ಹೇಳಿದಾಗ ಅವನು ಆಳುಗಳು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣವೋ ಎಂದು ಕೇಳುತ್ತಾನೆ. ಅಂದರೆ ದುಷ್ಟತನವನ್ನು ಯಾಕೆ ತಕ್ಷಣವೇ ನಿರ್ಮೂಲ ಮಾಡಬಾರದೆಂದು ಆಳುಗಳು ಹೊಲದ ಯಜಮಾನನನ್ನು ಪ್ರಶ್ನಿಸುತ್ತಾರೆ. ಅತ್ತಾನೆ ಇವತ್ತು ನಾವು ಕೇಳ್ತಕ್ಕಂಥ ಪ್ರಶ್ನೆ ಸಭೆಗಳಲ್ಲಿ ಕೇಳ್ತೀವಿ. ಯಾಕೆ ಸೈತಾನನ ನಾಶ ಮಾಡಲಿಲ್ಲ? ಯಾಕೆ ಆದಾಮ ಅವಳನ್ನ ನಾಶ ಮಾಡಲಿಲ್ಲ? ಯಾಕೆ ಆ ದುಷ್ಟತನ ಬೆಳೆಯೋದಕ್ಕೆ? ಈ ಪ್ರಶ್ನೆ ಈಗಲೂ ನಡೆದಿದೆ, ಇದು ಹಿಂದೆಯೂ ನಡೆದಿದೆ, ಇನ್ನು ಮುಂದೆಯೂ ನಡೆಯುವಂತ. ಅದಕ್ಕೆ ದೇವರು ಉತ್ತರವನ್ನ ಕೊಡುವಂತವನಾಗಿದ್ದಾನೆ. ದುಷ್ಟತ್ವ ಅಂತಕ್ಕಂಥದ್ದು ಯಾಕೆ ಬಂತು, ಹೇಗ್ ಬಂತು ಅಂತ ಈಗಾಗಲೇ ನಾನು ನಿಮ್ಗೆ ತಿಳಿಸಿದ್ದೇನೆ. ಈಗ ಅದು ಬೆಳಿಲೇಬೇಕು.
ಅದನ್ನ ಬೆಳಿಬೇಕು. ಅದಕ್ಕೆ ಸಿಗ್ತಕ್ಕಂಥ ಪ್ರತಿಫಲವನ್ನ ಅದು ಕೊನೆಗೆ ಅಂತ್ಯದಲ್ಲಿ ಪಡ್ಕೊಳ್ಳೇಬೇಕು. ಅದರಲ್ಲಿ ನಿಮ್ಮ ಆತ್ಮಗಳನ್ನ ನೀವು ಕಾಪಾಡ್ಕೊಳ್ಬೇಕಾಗಿದೆ. ಯಾಕಂತಂದ್ರೆ ನನಗೆ ನೀವು ಅಮೂಲ್ಯ. ನನ್ನನ್ನ ಪ್ರೀತಿಸುವಂತವ್ರು, ನನಗಾಗಿ ನಿಷ್ಠೆ ತೋರಿಸುವಂತವ್ರು, ನಿಮ್ಮನ್ನ ನಾನು ಉಳಿಸ್ಕೋಬೇಕು ಅಂತಂದ್ರೆ ನೀವು ಕೂಡ ಎಚ್ಚರವಾಗಿರ್ಬೇಕು. ಸ್ವಾಮಿ ಈ ಮಾತನ್ನ ನಮಗೆ ಪದೇ ಪದೇ ಯಾಕೆ ತಿಳಿಸ್ತಾನಂತಂದ್ರೆ, ನಾವು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಹೆಚ್ಚಿನ ವಿಷಯದಲ್ಲಿ ಎಚ್ಚರವಾಗಿರ್ಬೇಕಾಗಿದೆ. ಇಲ್ಲಿ ಹೇಳ್ತಾನೆ, ಅಂದರೆ ದುಷ್ಟತನವನ್ನು ಯಾಕೆ ತಕ್ಷಣವೇ ನಿರ್ಮೂಲ ಮಾಡಬಾರದೆಂದು ಆಳುಗಳು ಹೊಲದ ಯಜಮಾನನನ್ನು ಪ್ರಶ್ನಿಸುತ್ತಾರೆ. ಆದರೆ ಯಜಮಾನನು ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತಿರಿ, ಸುಗ್ಗಿ ಕಾಲದ ತನಕ ಅವೆರಡು ಬೆಳೆಯಲಿ. ಕೆಟ್ಟತನವನ್ನ ನಿರ್ಮೂಲ ಮಾಡ್ತಕ್ಕಂಥ ಕೆಲಸ ನನ್ನದು, ಅದನ್ನ ನಾನು ಮಾಡ್ತೇನೆ. ನೀವು ಮಾತ್ರ ಎಚ್ಚರವಾಗಿದ್ದು ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿ. ನಿಮಗೆ ಕೊಟ್ಟಿರುವಂತ ರಕ್ಷಣೆಯನ್ನ ಕಾಪಾಡು. ನಿಮಗೆ ಸಿಗಬೇಕಾದಂತ ನಿತ್ಯ ಜೀವಕ್ಕಾಗಿ ನೀವು ಮಾಡಬೇಕಾದಂತ ಹೋರಾಟವನ್ನ, ನಿಮ್ಮ ಆತ್ಮಗಳನ್ನ ಉಳಿಸ್ಕೊಳ್ಳೋದಕ್ಕಾಗಿ ನೀವು ಪ್ರಯತ್ನ ಮಾಡಿ. ಅದು ಬಿಟ್ಬಿಟ್ಟು ಇನ್ಯಾವುದೋ ರೀತಿನಲ್ಲಿ ನನಗೇನೋ ದೊಡ್ಡತನ ಮಾಡ್ತೀನಿ ಅಂತ ಹೇಳಿ ನಾನ್ ಮಾಡ್ಬೇಕಾದಂತ ಕೆಲಸಕ್ಕೆ ಕೈ ಹಾಕ್ಬೇಡಿ. ದುಷ್ಟರನ್ನ ಎದುರಿಸ್ಬೇಡಿ. ದುಷ್ಟತ್ವದ ಸಹವಾಸ ಮಾಡಬೇಡಿ. ಇದು ಪಾಪ ಅಂತೇಳಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ದೇವರು ನಮಗೆ ಸ್ತೋತ್ರ ಹೇಳಿ. ಯಾಕಂತಂದ್ರೆ ನಿಮಗೆ ಪಾಪ ಅನ್ನುವಂಥದ್ದು ಕಣ್ಣಿಗೆ ಕಾಣುವಂತೆ ದೇವರು ನಿಮ್ಮ ಕಣ್ಣುಗಳನ್ನ ತೆರೆದಿದ್ದಾನೆ. ನಿಮಗೆ ಪಾಪ ಅನ್ನೋದು ಕಾಣ್ತಾ ಇದೆ. ಈಗ ಪಾಪ ಹೊಲಸು ಅಂತಾಗಿ ಗೊತ್ತಾಗಿದೆ. ಆ ಹೊಲಸನ್ನ ದೂರ ಇಡಿ. ಆದ್ರೆ ಪಾಪಿಗಳನ್ನ ದೂರ ಇಡಬೇಡಿ. ಅವರ ಗೊಡವೆಗೆ ಹೋಗ್ಬೇಡ್ರಿ. ಅವರನ್ನ ತಿದ್ದುವಂತ ಪ್ರಯತ್ನದಲ್ಲಿ ದೇವರ ಆತ್ಮನ ಸಹಾಯಕ್ಕಾಗಿ ಕಾರ್ಯ ಮಾಡಿ ತಿದ್ದುಕೊಂಡ್ರೆ ದೇವರ ನಾಮಕ್ಕೆ ಸ್ತೋತ್ರ. ಅವರು ತಿದ್ದುಕೊಳ್ಳದೆ ಹೋದ್ರೆ ಅದನ್ನ ದೇವರ ಹಸ್ತಕ್ಕೆ ಬಿಟ್ಟು ನಿಮಗುಳಿದಿರ್ತಕ್ಕಂಥ ಒಂದೇ ಒಂದು ಕೆಲಸ, ಅವರ ಪರಿವರ್ತನೆಗಾಗಿ, ಆತ್ಮನ ಬಲಕ್ಕಾಗಿ, ದೇವರ ಆತ್ಮನ ಹೃದಯದಲ್ಲಿ ಕಾರ್ಯ ಮಾಡುವುದಕ್ಕಾಗಿ ನೀವು ದೇವರ ಜೊತೆಯಲ್ಲಿ, ಕ್ರಿಸ್ತನ ಜೊತೆಯಲ್ಲಿ, ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತನ ಬೇಡುತ್ತಿರುವ ಹಾಗೆ ನೀವು ಕೂಡ ಈ ತರದ ತಪ್ಪು ಒಪ್ಪುಗಳಿಗಾಗಿ, ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿ. ಇದು ತಾನೇ ಈ ಪಾಠದಲ್ಲಿ ನಾವು ಕಲಿಯಬೇಕಾಗಿದೆ. ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ, ಸುಗ್ಗಿ ಕಾಲದ ತನಕ ಅವೆರಡು ಬೆಳೆ. ತಲೆ ಕೆಡಿಸ್ಕೊಬೇಡಿ. ಕೆಟ್ಟತನಕ್ಕೆ ವಿರುದ್ಧವಾಗಿ ನಿಮ್ಗೆ ಸಿಟ್ಟು ಬರ್ತಿದೆಯಾ, ಕೋಪ ಬರ್ತಿದೆಯಾ, ತಲೆ ಕೆಡಿಸ್ಕೊಬೇಡಿ. ತಾಳ್ಮೆ ದೇವ್ರ ಕೈ ಒಪ್ಪಿಸಿ. ನೀತಿ ಆಯುಧಗಳನ್ನ ಧರಿಸಿಕೊಳ್ರಿ. ಯೇಸು ಕ್ರಿಸ್ತನ ಜೊತೆಗೆ ನಿಂತುಕೊಳ್ರಿ. ಕ್ರಿಸ್ತನ ಮಾಡಿದಂತ ಹೋರಾಟವನ್ನ, ಕ್ರಿಸ್ತನ ಮಾದರಿಯನ್ನು ಅನುಸರಿಸಿ ನೀವು ಮಾಡ್ರಿ. ಅದನ್ನ ಸ್ವಾಮಿ ಪಾಠದಲ್ಲಿ ನಮ್ಗೆ ತಿಳಿಸ್ತಾರೆ. ದೇವರು ಕೊನೆಯಲ್ಲಿ ದುಷ್ಟತನವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆಂದು ಈ ಸಾಮಾನ್ಯವು ತಿಳಿಸುತ್ತದೆ. ಸುಗ್ಗಿ ಕಾಲಕ್ಕೆ ಮೊದಲು ಕಳೆಯನ್ನು ಕಿತ್ತಲ್ಲಿ ಅಕ್ಕಪಕ್ಕದಲ್ಲಿರುವ ಗೋಧಿಗೂ ಸಹ ಹಾನಿಯಾಗುವ ಸಂಭವವಿದೆ. ಈ ಕಾರಣದಿಂದ ಹಣಜಿಯನ್ನು ಈಗಲೇ ಕೀಳಬಾರದೆಂದು ಯಜಮಾನನು ಆಳುಗಳಿಗೆ ತಿಳಿಸಿದನು. ಅದನ್ನ ನಮಗೂ ಸಹ ತಂದೆಯಾದ ದೇವರು ತಿಳಿಸ್ತಾನೆ. ಕೆಟ್ಟತನಕ್ಕೆ ನಾವು ಸೋತು ಹೋಗಬಾರದು. ಆದರೆ ಕೆಟ್ಟತನವನ್ನ ತೆಗೆದು ಹಾಕುವಂತ ಪ್ರಯತ್ನದಲ್ಲಿ ಎಚ್ಚರವಾಗಿರಬೇಕು. ಕೆಲವು ಸಾರಿ ಸೈತಾನನು ತನ್ನ ಜನರನ್ನ ಬಿಟ್ಟು ನಮ್ಮನ್ನು ಸಹ ಕೆಟ್ಟತನವನ್ನ ಮಾಡುವ ಹಾಗೆ, ಆ ಕೆಟ್ಟತನಕ್ಕೆ ಕೈ ಹಾಕುವ ಹಾಗೆ ಕಾರ್ಯ ಮಾಡಿ, ಗೊತ್ತಿದ್ದು ಗೊತ್ತಿಲ್ಲದು ನಾವು ಅವರಂತೆಯೇ ಮಾಡ್ತೀವಿ. ಯಾಕಂತಂದ್ರೆ ನಮ್ಮೊಳಗೂ ಒಬ್ಬ ಸೈತಾನನ ಕುತಂತ್ರಗಳನ್ನ ನಡೆಸುವಂತ ಒಬ್ಬ ವ್ಯಕ್ತಿಯನ್ನ ಸೈತಾನನು ಇಟ್ಬಿಟ್ಟಿದ್ದಾನೆ. ಅದು ನಮ್ಮ ಮನಸ್ಸು. ನಾವಿವತ್ತು ಎಷ್ಟೇ ದೇವರನ್ನ ಪ್ರೀತಿ ಮಾಡಿದ್ರು ಸಹ ಒಂದ್ ಕಡೆ ನಮ್ಮ ಬಲಹೀನತೆಗಳು ಹಾಗೆ ಉಳಿದಿವೆ. ಅದು ಈ ಭೂಮಿ ಮೇಲೆ ಉಸಿರು ನಿಲ್ಲುವ ತನಕ ಒಂದ್ ಕಡೆ ಅಚೇತನವಾಗಿ ಉಳಿದಿರ್ತದೆ. ಅದನ್ನ ಯಾವಾಗ ಬೇಕಾದ್ರೂ ಸೈತಾನನ ತನ್ನ ವಶಕ್ಕೆ ತೆಗೆದುಕೋಬಹುದು.
ಅದರ ಮುಖಾಂತರವಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಮ್ಮನ್ನು ತಿಳಿಸಬಹುದು. ಅದೇ ತಾನೇ ಇವತ್ತು ನಾವು ಪಾಠ ಕಲಿಯುವಾಗ ಯಾರೋ ಒಬ್ರು ಒಂದು ಪ್ರಶ್ನೆನ ಕೇಳ್ತಾರೆ, ನಮಗ್ ಕೋಪ ಬಂದ್ಬಿಡ್ತದೆ. ಅದಕ್ಕೆ ವಿರುದ್ಧವಾಗಿ ನಾವು ಇನ್ನಷ್ಟು ಕೋಪದಿಂದ ಮಾತುಗಳನ್ನ ಆಡ್ತೀವಿ, ವಾಕ್ಯಗಳನ್ನ ಹೇಳ್ತೀವಿ. ನಾವು ಒಳ್ಳೆಯದೇ ಹೇಳ್ತಾ ಇರೋದು, ತಿದ್ದೋಕೆ ಮಾಡ್ತಿರೋದು, ಅದ್ರ ಹಿಂದೆ ನಡೀತಕ್ಕಂಥದ್ದು ಯಾರ್ದು? ಇಲ್ಲಿ ನಾವು ಒಬ್ಬರ ಮನಸ್ಸನ್ನ ಮುರಿದ್ಕೊಂಡ್ಬಿಡ್ತೀವಿ, ಒಬ್ಬರ ಮೇಲಿದ್ದಂತ ಒಬ್ಬರ ಪ್ರೀತಿ ಹೋಗ್ಬಿಡ್ತದೆ. ಅಲ್ಲಿಗೆ ಯಾರು ಗೆದ್ರು? ಸೈತಾನನ ಗೆದ್ರು. ಇಲ್ಲಿ ನಾವು ಮಾಡ್ಬೇಕಾದದ್ದು ಅಂತ ಸಮಯದಲ್ಲಿ ತಾನೇ ನಾವು ನೀತಿವಂತರು, ದೇವರ ಹೊಲದಲ್ಲಿ ಕೆಲಸ ಮಾಡುವಂತ ನಿಷ್ಠೆಯುಳ್ಳ ದೇವರ ಸೇವಕರು ಆಗಿದ್ರೆ ಕ್ರಿಸ್ತನಂತೆ ವರ್ತಿಸಬೇಕಾಗ್ತದೆ. ಯಾವುದೇ ಸಮಸ್ಯೆಯನ್ನ ನಾವು ತೀರ್ಪು ಮಾಡದೆ, ನಮ್ಮ ಹಸ್ತಕ್ಕೆ ತೆಗೆದುಕೊಳ್ಳದೆ, ನಮ್ಮ ಸ್ವಂತ ಬುದ್ಧಿಯಿಂದ ಅದನ್ನ ಪರಿಹರಿಸಲಿಕ್ಕೆ ಕೈ ಹಾಕದೆ, ಆ ಸಮಯದಲ್ಲಿ ನಮಗೆ ಅವಮಾನವಾದರೂ, ನಿಂದೆಯಾದರೂ, ನಷ್ಟವಾದರೂ ಅದನ್ನ ಸಹಿಸಿಕೊಂಡು ದೇವರ ಹಸ್ತಕ್ಕೆ ಒಪ್ಪಿಸಿ, ಆದಂತ ತಪ್ಪಿಗಾಗಿ ಅಥವಾ ಆದಂತ ಅಪಾರ್ಥಕ್ಕಾಗಿ ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ಬೇಡಬೇಕಾಗ್ತದೆ, ಹೆಚ್ಚು ಪ್ರಾರ್ಥನೆ ಮಾಡಬೇಕಾಗ್ತದೆ. ಆಗ ನಮಗೂ ಹೊಸ ಬಲವನ್ನ ದೇವರು ಕೊಡ್ತಾನೆ. ತಪ್ಪು ಮಾಡಿದಂತ, ನಡೆದು ಹೋದಂತ ಘಟನೆಯಲ್ಲಿ ಆದಂತ ಅಪಾರ್ಥಗಳನ್ನ ತಿದ್ದುಕೊಳ್ಳುವಂತ ಕೃಪೆಯನ್ನ ದೇವರು ಬೇರೆಯವರಿಗೂ ಕೊಡ್ತಾರೆ. ಹೀಗೆ ಮಾಡುವಾಗ ನಾವು ಒಬ್ಬರನ್ನೊಬ್ಬರು ಕಾಯ್ಕೊಳ್ತೇವೆ, ಒಬ್ಬರನ್ನೊಬ್ಬರು ನಾವು ದೇವರ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ಪ್ರೀತಿಸ್ತೇವೆ. ದೇವರ ಹೊಲದಲ್ಲಿರ್ತಕ್ಕಂಥ ಹಣಜೆ ಕಿತ್ತಾಕುವ ತನಕ ಅದನ್ನ ಅಲ್ಲಿಗೆ ಬಿಟ್ಟು ಬೂದಿಗೆ ಧಕ್ಕೆ ಆಗದಂತೆ ನಾವು ಎಚ್ಚರ ವಹಿಸ್ತೇವೆ. ಈ ಕೊನೆ ಕಾಲದಲ್ಲಿ ಅದನ್ನೇ ತಾನೇ ದೇವರ ಮಕ್ಕಳಾದ ಹಣಜೆ ಕಿತ್ತಾಕೋದಿರ್ಲಿ, ಬೂದಿಗೆ ಧಕ್ಕೆ ಮಾಡಬಾರ್ದು. ಈ ಸತ್ಯವನ್ನ ದೇವರ ಈ ಪಾಠದಲ್ಲಿ ನಮಗೆ ತಿಳಿಸ್ತಾರೆ. ಅದು ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕಾಗಿ ದೇವರು ಹೋರಾಟ ಮಾಡಿ ಒಬ್ಬ ಪಾಪಿಗಾಗಿ ತನ್ನ ಪ್ರಾಣವನ್ನು, ಒಬ್ಬ ನೀತಿವಂತನು ನನ್ನಿಂದ, ನನ್ನ ವರ್ತನೆಯಿಂದ ಒಂದ್ ವೇಳೆ ಸತ್ಯದಿಂದ ಅಗಲಿ ಹೋಗೋದಾದ್ರೆ, ಸಭೆಯಿಂದ ಹೊರಗೆ ಹೋಗೋದಾದ್ರೆ ಅದು ದೇವರ ರಾಜ್ಯಕ್ಕೆ ದೊಡ್ಡ ನಷ್ಟ. ಈ ಪಾಠವನ್ನ ಸ್ವಾಮಿ ಇವತ್ತು ನಮಗೆ ತಿಳಿಸ್ಕೊಡ್ತಕ್ಕಂಥನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಮುಂದೆ ಕಲಿಬೇಕಾದದ್ದು ಬಹಳ ಇದೆ. ದೇವರ ಆತ್ಮನು ನಮಗೆ ಕಲಿಸಲಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಇನ್ನು ಹೆಚ್ಚಿನ ವಿಷಯಗಳು ಈ ಪಾಠದ ಕುರಿತಾಗಿ ತಿಳಿದುಕೊಳ್ಳುವಲ್ಲಿ ನಿಮಗೆ ಇದ್ದಲ್ಲಿ, ಪ್ರಶ್ನೆಗಳಿದ್ದಲ್ಲಿ ಅಥವಾ ತಿಳಿಸುವಂತ ವಿಚಾರಗಳು ನಿಮ್ಮಲ್ಲಿ ಇದ್ದರೆ ಹಂಚಿಕೊಳ್ಳಬೇಕೆಂದಾಗಿ. ಸಭಾಶಾಲೆಯ ಪಾಠವನ್ನ ಸವಿವರವಾಗಿ ತಿಳಿಸಿಕೊಟ್ಟಂತ ಬೋಧಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತೊಳಗಿದ್ದೇನೆ. ಈ ದಿನದ ಪಾಠದಲ್ಲಿ ಯಾವುದಾದರೂ ಪ್ರಶ್ನೆಗಳಿದ್ದರೆ ಹಾಗೂ ನಿಮ್ಮ ಅನಿಸಿಕೆಗಳಿರುವುದಾದ್ರೆ ನಮ್ಮೊಟ್ಟಿಗೆ ಹಂಚಿಕೊಳ್ಳಲು ವಿನಂತಿಸ್ತೇನೆ. ಬೋಧಕರು ಕೂಲಂಕುಷವಾಗಿ ಆಳವಾಗಿ ಸಭಾಶಾಲೆ ಪಾಠವನ್ನ ತಿಳಿಸಿಕೊಟ್ಟಿರುವುದರಿಂದ ಯಾವುದೇ ಪ್ರಶ್ನೆಗಳಿಲ್ಲ ಅಂತ ಅನ್ಕೊಂಡಿದ್ದೇನೆ. ಮತ್ತೊಮ್ಮೆ ವಂದನೆಗಳು ಬೋಧಕರೇ. ಈಗ ಪ್ರಾರ್ಥನೆಯ ಸಮಯ. ಪ್ರಾರ್ಥನೆ ವಿಜ್ಞಾಪನೆಗಳಿರುವುದಾದರೆ ತಿಳಿಸಿಕೊಡಬೇಕಾಗಿ ಕೇಳ್ಕೊಳ್ತೇನೆ. ಹಿರಿಕರಾದ ವಿಶಾಲ್ ಜೇಮ್ಸ್ ರವರು ಪ್ರಾರ್ಥನೆಯ ವಿಜ್ಞಾಪನೆಗಳಿಗೆ ಪ್ರಾರ್ಥಿಸಬೇಕಾಗಿ ಕೇಳ್ಕೊಳ್ತೇನೆ. ತದನಂತರದಲ್ಲಿ ಬೋಧಕರು ಅಂತ್ಯಾಶೀರ್ವಾದದಲ್ಲಿ ನಡೆಸಲು ವಿನಂತಿಸ್ತೇನೆ. ಇದಿರಲ್ಲ ಹಿರಿಕರಾದ ವಿಶಾಲ್ ಜೇಮ್ಸ್ ಅವರು? ರಾಹುಲ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಯಾರಿಗಪ್ಪ? ರಾಹುಲ್. ಆಮೇಲೆ ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕೋಸ್ಕರ. ಲೋಕೇಶ್ ಸರ್ ಇನ್ನು ಕ್ಲಾರಿಟಿ ಇಲ್ಲ ಸವಿತಾ, ಇನ್ನೊಂದ್ಸರಿ ರಿಪೀಟ್ ಮಾಡಪ್ಪ. ಲೋಕೇಶ್ ಅಂಕಲ್ ಅವರ ರಾಹುಲ್, ಲೋಕೇಶ್. ಮತ್ತೆ ಪ್ರೇಮ್ನಾಥ್ ಕೋಲ್ಕರ್ ಅಂಕಲ್ ಅವರ ಮಗನು ವಿನಯ್ ಕೋಲ್ಕರ್ ಅವರ ಆರೋಗ್ಯಕ್ಕೋಸ್ಕರ. ರಾಹುಲ್ ಅವರ ಆರೋಗ್ಯಕ್ಕೋಸ್ಕರ. ಸರಿ.
ನಮ್ಮ ಬಳ್ಳಾರಿ ಸಭೆ ಹೊಸ ಸಭೆ ಕಟ್ಟಬೇಕಾಗಿದೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಮ್ಮ, ಅಥವಾ ನಮಗಾಗಿ ಪ್ರಾರ್ಥನೆ ಹಾ ಮಾಡಿ. ರವಿ ಸರ್, ಓಕೆ. KP ರವಿ ಅವ್ರ ಸಭೆ ಮತ್ತೆ ಅವ್ರಿಗಾಗಿ ಹಾ, ಸಭೆಯ ಆಲಯ ಹೇಳಿ. ಆಲಯದ ನೆಕ್ಸ್ಟ್. ಕಟ್ಟಡದ ದುರಸ್ತಿ ಕಟ್ಟಬೇಕಾಗಿದೆ, ಹೊಸ ಕಟ್ಟಡ ಕಟ್ಟಬೇಕಾಗಿದೆ. ಅಧಿಕಾರಿಗಳು ಜಲ್ದಿ ಜಲ್ದಿ ಕಟ್ಟಲ್ಪಡುವಂತೆ ಪ್ರಾರ್ಥನೆ ಮಾಡಿ. ಖಂಡಿತ ಜೊತೆಗೆ ಖಂಡಿತ. ವೈಷ್ಣವ್ ಮಗು, ವೈಷ್ಣವ್ಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಹೇಳಿ. ಆಮೇಲೆ ಸರಿ ಸರ್. ರಂಗಸ್ವಾಮಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ರಂಗಸ್ವಾಮಿ ಅವರು ಪ್ರತಿಮಾ ಮತ್ತು ಮಗು, ತಾಯಿ ಮಗು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರತಿಮಾ ಅವ್ರ ತಾಯಿ ಹಾಗೂ ಮಗು. ಪ್ರತಿಮಾ ತಾಯಿ, ತಾಯಿನ ಸರ್? ಪ್ರತಿಮಾನೇ ತಾಯಿ, ಅವ್ರ ಮಗು. ಅವ್ರ ಮಗು. ಮತ್ತೆ ವಜ್ರಮ್ಮ, ಜಯಮ್ಮ. ವಜ್ರಮ್ಮ ಮತ್ತೆ ಜಯಮ್ಮ ಅವ್ರಿಗೋಸ್ಕರ ಮಾಡಿ. ಮತ್ತು ನಮ್ಮ ಮೊಮ್ಮಗಳು ಅಭಿಗೈಲ್, ಅವಳಿಗೆ ಸ್ವಲ್ಪ ಜ್ವರ ಬರ್ತಾ ಇದೆ, ಅವಳಿಗೋಸ್ಕರ ಅಭಿಗೈಲ್. ಓಕೆ 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 ಸರ್. ಮಾಡದ ಸರ್ ಪ್ರಾರ್ಥನೆ ಮಾಡಿ. ಮಹಾಪರಿಶುದ್ಧನು ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೇ, ನಿನ್ನ ಮಾರ್ಗದಲ್ಲಿ ನಡೆಯುವಂಥವರು ನಾವು ಧನ್ಯರು ಸ್ವಾಮಿ. ತಂದೆಯೇ, ನಮ್ಮನ್ನ ಇಷ್ಟೊಂದು ಪ್ರೀತಿ ಮಾಡಿ ಲೋಕದವರಿಗೆ ಇಲ್ಲದೆ ಇರುವಂತಹ ಈ ಪರಮ ಭಾಗ್ಯವನ್ನು, ನಿನ್ನ ವಾಕ್ಯಗಳನ್ನು ಸತ್ಯನು ನಿತ್ಯನೂ ಆದ ನಿನ್ನನ್ನು ಕುರಿತು ಧ್ಯಾನಿಸಿ, ನೀನು ಹೇಳಿದಂಥ ಮಾರ್ಗದಲ್ಲಿ ನಡೆದು ನಿನ್ನ ಎರಡನೇ ಬರುಣದಲ್ಲಿ ನಿನ್ನ ರಾಜ್ಯವನ್ನು ಸೇರಲು ರಕ್ಷಣಾ ಯೋಜನೆಯನ್ನು ಮಾಡಿ ಸಕಲರನ್ನು ನೀನು ಆಹ್ವಾನಿಸಿದ್ದಾಗಿಯೂ ನಮ್ಮನ್ನ ವಿಶೇಷವಾಗಿ ಕರುಣಿಸಿ ನಿನ್ನ ಆತ್ಮನ ಸಹಾಯದಿಂದ ನಮಗೆ ಕೊಟ್ಟಂತ ಈ ಒಂದು ವಾಕ್ಯಗಳಿಗಾಗಿ, ನಿನ್ನ ಜ್ಞಾನ ವಿವೇಕಗಳಿಗಾಗಿ ಸ್ತೋತ್ರವಾಗಲಿ ತಂದೆಯೇ. ಸ್ವಾಮಿ, ಕಡೆಯ ಕಾಲದಲ್ಲಿ ನಾವು ಜೀವಿಸುತ್ತಿರುವಾಗ ಲೋಕದ ವ್ಯವಹಾರಗಳನ್ನ, ಲೋಕದ ಸ್ಥಿತಿಗತಿಗಳನ್ನ ನೋಡುವಾಗ ಬಹಳ ಭಯಂಕರವಾಗಿದೆ ಸ್ವಾಮಿ. ತಂದೆಯೇ, ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನ ಕಳೆದುಕೊಂಡು, ಎಷ್ಟೋ ಮಕ್ಕಳು ತಂದೆ ತಾಯಿಗಳನ್ನ ಕಳೆದುಕೊಂಡು, ಇಬ್ರು ಹೋದಲ್ಲಿ ಒಬ್ರು ಬರ್ತಾರೆ ಸ್ವಾಮಿ. ತಂದೆಯೇ, ಇಬ್ರು ಹೋದಲ್ಲಿ ಇಬ್ರೂ ಇರಲ್ಲ. ಈ ರೀತಿ ಅನೇಕ ವಿಚಾರಗಳು ನಡೆಯುತ್ತಿದ್ದಾಗ್ಯೂ ನೀನು ನಮ್ಮ ಅಪರಾಧಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಿನ್ನ ಹೆಸರಿನ ಮಾತ್ರದಿಂದ ನಮ್ಮನ್ನ ಕರುಣಿಸಿ ನಮ್ಮನ್ನ ಜೀವಿತ ಸಂಖ್ಯೆಯಲ್ಲಿ ಇಟ್ಟಿದ್ದಲ್ಲದೆ ನಮ್ಮನ್ನು, ನಮ್ಮ ಮಕ್ಕಳು ಮರಿಗಳನ್ನು, ನಮಗೆಲ್ಲ ಆರೋಗ್ಯವನ್ನು, ಸಕಲ ಸೌಕರ್ಯವನ್ನು ಕೊಟ್ಟು ತಂದೆಯೇ, ನಿನ್ನ ಬೆಳಕನ್ನ ನಾವು ಎತ್ತಿ ಹಿಡಿಯಬೇಕೆಂದು ನಮ್ಮನ್ನ ನೀನು ಜೀವಿಸ ಮಾಡಿದ್ದಕ್ಕೆ ಸ್ವಾಮಿ ಸ್ತೋತ್ರವಾಗ್ಲಿ. ತಂದೆಯೇ, ನಾವು ಕೇವಲ ನೀನು ಕೊಟ್ಟಂತ ಜೀವವನ್ನ ಹೊಂದಿಕೊಳ್ಳುವುದು ಮಾತ್ರವಲ್ಲದೆ ಈ ಜೀವವನ್ನ, ನಿನ್ನ ಸತ್ಯವಾಕ್ಯಗಳನ್ನ ನಾವು ಇತರರಿಗೆ ಸಾರಲು ಗುಡ್ಡದೋಪಾದಿಯ ಬೆಳಕಿನಲ್ಲಿ ನಮ್ಮನ್ನು ನಡೆಸಬೇಕೆಂದು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ತಂದೆಯೇ, ನೀನು ನಮ್ಮನ್ನ ಕರುಣಿಸಿದ್ದಕ್ಕಾಗಿಯೂ ಸ್ತೋತ್ರ. ಬಂದಂತಹ ಸಭಾಶಾಲ ಪಾಠಗಳಿಗಾಗಿಯೂ ಸ್ತೋತ್ರ ಸ್ವಾಮಿ. ಸಕಲವನ್ನು ನಮ್ಮ ಮುಂದೆ ತಿಳಿಸಿದ್ದೀಯ. ಯಾಕಂದ್ರೆ ನಿನ್ನ ಮಕ್ಕಳಾದ ನಾವು ನಿನ್ನ ರಾಜ್ಯವನ್ನ ಕಳೆದುಕೊಳ್ಳಬಾರದು ಅನ್ನುವಂತ ನಿನ್ನ ಚಿತ್ತದ ಮೇರೆಗೆ ನಮ್ಮನಿಗೆ ಒಂದೊಂದು ಸ್ವಾಮಿ ಪ್ರತಿ ಒಂದೊಂದು ವಾಕ್ಯಗಳನ್ನು ಬಿಡಿಸಿ ತಿಳಿಸಿ, ಕಡೆ ಕಾಲದಲ್ಲಿ ನಾನು ಬರುವಾಗ ನೀವು ಸಿದ್ಧರಾಗಿರಿ, ಸತ್ಯವನ್ನ ಅಸತ್ಯವನ್ನ ತಿಳಿದುಕೊಂಡು ಸತ್ಯವನ್ನೇ ಪಾಲಿಸಿ ಎಂಬುದಾಗಿ ನಮಗೆ ಕರೆ ಕೊಟ್ಟು ನಮ್ಮ ಜೊತೆಯಲ್ಲಿ ನಿನ್ನ ಆತ್ಮನನ್ನ ಇರಿಸಿ ನಡೆಸಿದ್ದಕ್ಕಾಗಿಯೂ ಸ್ತೋತ್ರ ತಂದೆ. ವಿಶೇಷವಾದ ಸ್ವಾಮಿ, ಬಹಳಷ್ಟು ಜನ ನಮ್ಮ ಕ್ರೈಸ್ತಿಯ ಕುಟುಂಬದಲ್ಲಿಯೂ ಬಹಳಷ್ಟು ಜನ ನಿನ್ನ ಒಂದು ನಿರೀಕ್ಷೆಯಲ್ಲಿದ್ದಾರೆ, ಅಸ್ವಸ್ಥತೆಗಳಲ್ಲಿ ನಿನ್ನನ್ನ ಆತುಕೊಳ್ಳುವಂತವರಾಗಿದ್ದಾರೆ ಸ್ವಾಮಿ. ನಾನಾದ್ರೂ ಅವ್ರಿಗೆ ಪ್ರಾರ್ಥಿಸುವಾಗ ನಿನ್ನ ಕೃಪೆ ಅವ್ರ ಮೇಲೆ ಸ್ವಾಮಿ, ನಿನ್ನ ವೈದ್ಯಕೀಯ ಹಸ್ತವನ್ನ ಮುಟ್ಟಿ ಚಾಚು ಸ್ವಾಮಿ. ಈ ಲೋಕದಲ್ಲಿ ಮನುಷ್ಯರನ್ನ ಕ್ಷಮಿಸಿ ಅವನ್ನ ಕ್ಷೇಮದಿಂದ ಇರುವಂತಹ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ದಾರ ಸ್ವಾಮಿ? ಇಲ್ಲ ತಂದೆಯೇ, ನೀನು ಮಾತ್ರ ಮನುಷ್ಯನನ್ನ ಕರುಣಿಸಿ ಅವನಿಗೆ ಕ್ಷೇಮವನ್ನು ಉಂಟು ಮಾಡುವಂತ ಮಹದಾಸೆಯನ್ನು ಉಳ್ಳಂತವನಾಗಿದ್ದೀಯ. ಅದಕ್ಕಾಗಿ ನಾವು ಇವತ್ತು ಉಳಿದಿದ್ದೇವೆ ಸ್ವಾಮಿ. ಅದಕ್ಕಾಗಿಯೂ ಸ್ತೋತ್ರ. ಬಹಳಷ್ಟು ಜನರು ಸ್ವಾಮಿ ಕಷ್ಟದಲ್ಲಿರುವಾಗ ನಿನ್ನನ್ನು ಬೇಡಿಕೊಳ್ಳುವಂತಹ ಸನ್ನಿವೇಶದಲ್ಲಿ ಸ್ವಾಮಿ ನಿನ್ನ ಕೃಪಾವರಗಳನ್ನ, ನಿನ್ನ ವೈದ್ಯಕೀಯ ಹಸ್ತವನ್ನ ಅವರ ಮೇಲಿಡಬೇಕೆಂದು ಬೇಡಿಕೊಳ್ಳುತ್ತೇನೆ. ವಿಶೇಷವಾಗಿ ಅವರ ಹೆಸರುಗಳನ್ನ ನಾನು ನೋಡುವಾಗ ಸ್ವಾಮಿ, ಸಹೋದರ ರಾಹುಲ್ ಅವ್ರನ್ನ ಆಶೀರ್ವಾದ ಮಾಡು ಸ್ವಾಮಿ.
ಹಾಗೆ ತಂದೆಯೇ ಲೋಕೇಶ್ ಸರ್ ಅವರ ಕುಟುಂಬದಲ್ಲಿ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡು ತಂದೆಯೇ. ಮನುಷ್ಯ ಕ್ಷೇಮವಿದ್ದಾಗ ಹೆಚ್ಚು ನಿನ್ನನ್ನು ಸೇವಿಸಲು ಸಾಧ್ಯವಾಗುತ್ತದೆ ತಂದೆಯೇ. ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ಅವರ ಕುಟುಂಬದಲ್ಲಿ ನನ್ನ ಶಾಂತಿಯನ್ನು ಕೊಟ್ಟು ನಿನ್ನನ್ನ ಇನ್ನಷ್ಟು ಆರಾಧಿಸಲು ನಿನಗೆ ಸ್ತೋತ್ರವನ್ನು ಸಲ್ಲಿಸಲು ಅವರನ್ನು ನಡೆಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೆ ಸ್ವಾಮಿ ಪ್ರೇಮ್ನಾಥ್ ಕೋಲ್ಕರ್ ಅವರ ಮಗನಾದಂತ ವಿನಯ್ ಅವರನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಅವರಿಗೆ ಬೇಕಾದಂತಹ ಆಶೀರ್ವಾದವನ್ನು ಕೊಡು ತಂದೆಯೇ. ನೀನಾದರೂ ಸ್ವಾಮಿ ಒಬ್ಬರನ್ನು ಪಕ್ಷಪಾತದಿಂದ ನೋಡುವಂತವನಲ್ಲ. ನಾವಾದರೂ ಮನುಷ್ಯರು ಸ್ವಾಮಿ, ನಮಗ್ ಬೇಕಾದವ್ರನ್ನ ಒಂದ್ ರೀತಿ, ಬೇಡದವ್ರನ್ನ ಒಂದ್ ರೀತಿ ನೋಡ್ತೇವೆ ತಂದೆಯೇ. ಅದು ಹಾಗಾಗಬಾರ್ದು ಸ್ವಾಮಿ. ನಾವು ನಿನ್ನ ಮಕ್ಕಳು, ನಿನ್ನ ಮಾರ್ಗದಲ್ಲಿ ನಡೆದು ಎಲ್ಲರನ್ನ ಪ್ರೀತಿಸಬೇಕು. ಆದ್ರೆ ಸ್ವಾಮಿ ನೀನಾದ್ರೂ ನಿಜವಾಗ್ಲೂ ಸತ್ಯವಂತನು ಸ್ವಾಮಿ. ಎಲ್ಲರನ್ನೂ ಒಂದೇ ರೀತಿ ಪ್ರೀತಿಸಿ ಎಲ್ಲರ ಕ್ಷೇಮವನ್ನು ಬಯಸುವಂತವನು. ಆದ್ದರಿಂದ ತಂದೆಯೇ ವಿನಯ್ ಅವರನ್ನು ಕೂಡ ಆಶೀರ್ವದಿಸು ಸ್ವಾಮಿ. ಸಹೋದರ KP ರವಿ ಸರ್ ಅವರು ತುಂಬಾ ನಿನ್ನ ವಾಕ್ಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದು ನಿನ್ನ ಪ್ರಾರ್ಥನೆಯ ಬಲವನ್ನ ಹೊಂದಿಕೊಳ್ಳಲು ಬೇಡಿಕೊಳ್ಳುವಂತವರಾಗಿದ್ದಾರೆ ಸ್ವಾಮಿ. ಅವರಿಗೆ ಮಾತ್ರವಲ್ಲದೆ ನಿನ್ನ ಆಲಯಕ್ಕೋಸ್ಕರವಾಗಿಯೂ ಬೇಡಿಕೊಳ್ಳುವಂತವರಾಗಿದ್ದಾರೆ. ಹೌದು ತಂದೆಯೇ, ನಿನ್ನ ಆಲಯದಲ್ಲಿ ಬಹಳಷ್ಟು ಜನರು ಬಂದು ನಿನ್ನನ್ನು ಧ್ಯಾನಿಸಲು ಅದೊಂದು ನಿನ್ನ ಪ್ರಸನ್ನತೆಯ ಜಾಗ ಸ್ವಾಮಿ. ಆ ಸ್ಥಳವನ್ನ ನೀನು ಅವರಿಗೆ ಸುರಕ್ಷಿತವಾಗಿ ಎಲ್ಲಾ ಹಣಕಾಸಿನ ಒಂದು ಕೊರತೆಯನ್ನ ನೀಗಿಸಿ ಬೇಕಾದಂತ ಸಹಾಯವನ್ನ ಕೊಟ್ಟು ನೀನು ಆ ದೇವಾಲಯವನ್ನ ಕಟ್ಟಿಸಿ ಅದರಲ್ಲಿ ಬಹಳಷ್ಟು ಜನರು ಬಂದು ನಿನ್ನ ಸತ್ಯಗಳನ್ನು ತಿಳಿದುಕೊಂಡು ಕಡೆ ಕಾಲದಲ್ಲಿ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತೆ ನೀನು ಆ ಸ್ಥಳವನ್ನ ಆ ಸಹೋದರರನ್ನ ಆಶ್ರಯಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೆಯೇ ವೈಷ್ಣವ್ ಮತ್ತೆ ರಂಗಸ್ವಾಮಿ, ಪ್ರತಿಮಾ ಮತ್ತೆ ಅವರ ಮಗುವನ್ನು ಕೂಡ ನಿನ್ನೆ ಸ್ವಾಮಿ. ತಂದೆಯೇ, ಈ ಮನುಷ್ಯರು ಆಕಾಶದ ಕಡೆ ಕಣ್ಣೆತ್ತಿ ನೋಡುವಾಗ ಸಹಾಯ ಎಲ್ಲಿಂದ ಬರು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ನಿನ್ನಿಂದಲ್ಲವೇ ಸ್ವಾಮಿ. ಹೌದು ಸ್ವಾಮಿ, ನೀನು ಮನುಷ್ಯನನ್ನ ಪ್ರಸನ್ನ ಮುಖದಿಂದ ನೋಡುವುದಾದರೆ ಸ್ವಾಮಿ ಅವರು ಕ್ಷೇಮವನ್ನ ಹೊಂದಿ ಸುಕ್ಷೇಮದಿಂದ ಸಂತೋಷದಿಂದ ಜೀವಿಸಲು ಸಾಧ್ಯವಾಗುತ್ತದೆ ತಂದೆಯೇ. ಆ ಕಾರಣಕ್ಕಾಗಿ ಇವರನ್ನೂ ನೀನು ಆಶೀರ್ವದಿಸಿ ಆ ಮಗುವನ್ನು ತಾಯಿಯನ್ನು ಪರಾಂಬರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೆ ವಜ್ರಮ್ಮ, ಅಜಯಮ್ಮ ಅವರನ್ನು ಕೂಡ ಆಶೀರ್ವಾದ ಮಾಡಿ ತಂದೆಯೇ. ಎಲ್ಲರೂ ನಿನ್ನ ಕಡೆ ಕಣ್ಣೆತ್ತಿ ನೋಡುವಾಗ ನೀನೇ ಅವರನ್ನ ಸಹಾಯ ಹಸ್ತವನ್ನ ಅವರ ಮೇಲೆ ಚಾಚಬೇಕೆಂದು ಬೇಡಿಕೊಳ್ಳುತ್ತೇನೆ. ಹಾಗೂ ಬೋಧಕರ ಮೊಮ್ಮಗಳಾದ ಈಗ ಆ ಮಗುವನ್ನು ಕೂಡ ಆಶೀರ್ವಾದ ಸ್ವಾಮಿ ತಂದೆಯೇ. ಯಾಕಂದರೆ ಮಕ್ಕಳನ್ನ ಪ್ರೀತಿಸುವಂತ ದೇವರು ನೀನು. ಶಿಷ್ಯರು ಅವರನ್ನ ತಡೆದಾಗ ಬಿಡು, ನಮ್ಮ ಬಳಿ ಬರಲು ಅವ್ರಿಗೆ ಅವಕಾಶ ಮಾಡು. ಯಾಕಂದರೆ ಈ ಮಕ್ಕಳ ರೀತಿಯಲ್ಲಿ ನನ್ನ ಸಾಮ್ರಾಜ್ಯ, ನೀವು ಮಕ್ಕಳಂತಾಗದೆ ನನ್ನ ರಾಜ್ಯವನ್ನ ಸೇರ್ಲಾಗುದಿಲ್ಲ ಎಂಬುದಾಗಿ ಹೇಳ್ತೀಯ. ಹಾಗೆ ಪ್ರತಿಮಾ ಅವರ ಮಗು ಆಗಿರ್ಬೋದು, ಬೀಗೈಲು, ಪ್ರತಿಯೊಬ್ಬ ಸಣ್ಣ ಮಕ್ಕಳು ಸ್ವಾಮಿ ಈ ಬೇಸಿಗೆ ಬಿಸಿಲಿನಲ್ಲಿ ಅವ್ರಿಗೆ ಏನ್ ಕಷ್ಟ ಆಗುತ್ತೋ ನಮಗ್ ಗೊತ್ತಿಲ್ಲ ಸ್ವಾಮಿ. ತಂದೆಯೇ, ನೀನು ಅವರನ್ನ ಮುಟ್ಟಿ ಸ್ವಸ್ಥಪಡಿಸಿ ಅವರ ಒಂದು ಜೀವನವನ್ನ, ಅವರ ಒಂದು ದೇಹವನ್ನ ಶಾಂತಿ, ನೆಮ್ಮದಿಯಿಂದ, ಸಂತೋಷದಿಂದ ಮಕ್ಕಳು ಜೀವಿಸಲು ಸಹಾಯ ಮಾಡು. ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಸುವಾರ್ಥ ಒಂದು ಕಾರ್ಯದಲ್ಲಿ ಸೇರಿರುವಂತಹ ಎಲ್ಲಾ ಸಹೋದರ ಸಹೋದರರನ್ನು ಆಶೀರ್ವಾದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ತಂದೆಯೇ. ನಾವು ಬಲಹೀನರು ಸ್ವಾಮಿ, ಆದ್ರೆ ನೀನ್ ಹೇಳಿದೀಯ ಲೋಕವನ್ನ ನಾನು ಜಯಿಸಿದ್ದೇನೆ, ಜಯಿಸಿರಿ ಅಂತ. ನಿನ್ನಂತಹ ಬಲವಂತನನ್ನ ಇಟ್ಟುಕೊಂಡು ನಾವು ಬಲಹೀನರಾಗಿ ಬಾಳಬಾರದು ತಂದೆಯೇ. ನಿನ್ನಿಂದ ಎಲ್ಲವನ್ನ ಹೊಂದಿಕೊಂಡು ಸದೃಢರಾಗಿ ನಾವು ಬಾಳ ಸಹಾಯ ಮಾಡ್ಬೇಕೆಂದು ಬೇಡ್ತೇನೆ ಸ್ವಾಮಿ. ಹಾಗೆ ಈ ಕಾರ್ಯವನ್ನ ನಡೆಸುವಂತಹ, ಈ ಸುವಾರ್ಥ ಸೇವೆಯನ್ನು ನಡೆಸುವಂತಹ ಬೋಧಕರನ್ನ ಆಶೀರ್ವಾದ ಮಾಡು ಸ್ವಾಮಿ. ಯಾವುದೇ ಅಡೆತಡೆಗಳು ಏನು ಬಂದಾಗಿ ನೀನು ಅದನ್ನು ನಿಲ್ಲಿಸಿ ಇನ್ನು ಬಹಳಷ್ಟು ಜನರು ಇಲ್ಲಿ ಸೇರಬಹುದು ಸ್ವಾಮಿ. ಇನ್ನ ಎಲ್ಲರ ಜೊತೆ ಮಾತಾಡು. ಯಾಕಂದ್ರೆ ಬಹಳಷ್ಟು ಜನ ಬಂದು ವಾಕ್ಯಗಳನ್ನ ಒಂದೊಂದು ರೀತಿಯಲ್ಲಿ, ಸತ್ಯ ವಾಕ್ಯಗಳನ್ನ, ತಿಳಿದಂತಹ ವಾಕ್ಯಗಳನ್ನ ನಾವು ಒಬ್ಬೊಬ್ಬರು ಒಂದೊಂದು ಬಿಟ್ಟಂತಹ ವಿಷಯಗಳನ್ನ ನಾವು ಕಲಿಯುವಂತಹದ್ದಾದರೆ, ತಂದೆಯೇ ಕಲಿತ ವಾಕ್ಯಗಳಲ್ಲಿ ನಡೆಯುವುದಾದ್ರೆ, ನಾವು ನಡೆದು ಇತರರನ್ನ ನಿನ್ನ ರಾಜ್ಯಕ್ಕೆ ತರುವುದಾದ್ರೆ ತಂದೆಯೇ ನಾವು ಭಾಗ್ಯವಂತರೇ ಸರಿಸುವ. ಯಾಕಂದರೆ ಕಡೆಯ ಕಾಲದಲ್ಲಿ ನಾನು ಬಂದಾಗ ಫಲ ನಂಬಿಗಸ್ತನಾದ ಆಳು, ನನ್ನ ಧಣಿಯ ಸೌಭಾಗ್ಯದಲ್ಲಿ ಸೇರು ಅನ್ನುವಂತಹ ನಿನ್ನ ಮಾತಿಗಾಗಿ ನಾವು ಜೀವಿಸುವಂತೆ ನಮ್ಮ ಒಬ್ಬೊಬ್ಬರನ್ನ ಪವಿತ್ರಾತ್ಮನ ಸಹಾಯದಿಂದ ನಡೆಸಬೇಕೆ
ನಮ್ಮನ್ನ ಧನ್ಯರನ್ನಾಗಿ ಮಾಡ್ಬೇಕೆಂದು ಸರ್ವಶಕ್ತನು ಒಡೆಯನಾದ ಕ್ರಿಸ್ತೇಸುವಿನ ಪ್ರೀತಿಯುಳ್ಳ ಹೆಸರನ್ನು ಬೇಡಿಕೊಳ್ಳುತ್ತೇವೆ ತಂದೆ. ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ. ಏಕೆಂದರೆ ರಾಜ್ಯವೂ ಬಲವೂ ಮಹಿಮೆಯೂ ಸದಾಕಾಲವು ನಿಮ್ಮದೇ ಸ್ವಾಮಿ. ಆಮೆನ್. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತ ನಿನ್ನ ಮಂದಿಯ ಸಂಗಡ, ಎಲ್ಲಾ ಕುಟುಂಬ ಮಕ್ಕಳ ಸಂಗಡ, ಈ ಕಾರ್ಯಕ್ರಮದ ಸಂಗಡ, ಪ್ರಾರ್ಥನೆ ಮಾಡಿದಂತ ಹಿರಿಯರ ಸಂಗಡ, ವಿಶೇಷವಾಗಿ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಎಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಮತ್ತೊಮ್ಮೆ ಈ ದಿನದ ಸಭಾಶಾಲೆಯ ಪಾಠವನ್ನ ತಿಳಿಸಿಕೊಟ್ಟಂತ ಬೋಧಕರಿಗೂ, ನಮ್ಮ ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲಾ ಕುಟುಂಬಸ್ಥರಿಗೂ, ಹಾಗೂ ಪ್ರಾರ್ಥನೆಯನ್ನ ಮಾಡಿದಂತಹ ಹಿರಿಕರಿಗೂ, ಹಾಗೂ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಂಡು ಹೋಗ್ತಕ್ಕಂತ ಬೋಧಕರಾದ ರಾಜುರವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ಬೆಳಗ್ಗೆ 6 ಗಂಟೆಗೆ ಸರಿಯಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಕೂಡಿ ಬರುವ ಎಲ್ಲರಿಗೂ ಶುಭರಾತ್ರಿ. ಮೇಡಮ್, ಶುಭರಾತ್ರಿ. Thank you. God bless you. ಧನ್ಯವಾದ ಬೋಧಕರೇ, ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ ಮತ್ತು ಶುಭರಾತ್ರಿ.